ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ಈ ವೇದಗಳೆಲ್ಲ ಏನನ್ನ ಹೇಳ್ತಿದೆ? ವೇದಗಳು ಇಲ್ಲಿ ಹೇಳಿರೋ ಪ್ರಕಾರ ಆಗ್ಲೇ ಹೇಳ್ದಾಗೆ ವೇದವಾದ ರಥಾಹ ಅಂತ ಹೇಳಿದ್ರಲ್ವಾ, ಮೂರೂ ಗುಣಗಳ ಕಾರ್ಯರೂಪವಾದಂತಹ. ಯಶೋಧ ಭಗಿನಿ ಮ್ಯೂಟ್ ಮಾಡ್ಕೊಳ್ಳಿ. ವೇದಗಳು ಮೂರೂ ಗುಣಗಳ ಕಾರ್ಯರೂಪವಾದಂತಹ ಸಮಸ್ತ ಭೋಗಗಳನ್ನು ಮತ್ತೆ ಅದಕ್ಕೆ ಸಾಧನಗಳನ್ನು ಪ್ರತಿಪಾದಿಸುತ್ತೆ. ಹಾಗಾಗಿ ನೀನು ಕೇವಲ ಈ ಭೋಗಗಳಲ್ಲೇ ನಿರತನಾಗೋದು ಬೇಡ, ನೀನು ನಿಸ್ತ್ರೈಗುಣ್ಯನಾಗು, ಈ ಮೂರೂ ಗುಣಗಳನ್ನ ಮೀರಿ ನಿಲ್ಲುವವನಾಗು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಆನಂತರ ನಿರ್ದ್ವಂದ್ವ, ಅದ್ರ ಜೊತೆಗೆ ಹರ್ಷ ಶೋಕಾದಿ ದ್ವಂದ್ವಗಳಿಂದ ರಹಿತನಾಗಿ ಮತ್ತೆ ನಿತ್ಯ ಸತ್ವಸ್ಥಃ, ನಿತ್ಯ ವಸ್ತುವಾದಂತಹ ಪರಮಾತ್ಮನಲ್ಲೇ ಸ್ಥಿತನಾಗಿ ಯೋಗಕ್ಷೇಮವನ್ನ, ನಿರ್ಯೋಗಕ್ಷೇಮ ಅಂದ್ರೆ ಯೋಗಕ್ಷೇಮವನ್ನ ಬಯಸದವನೂ ಆಗಿ ಮತ್ತೆ ಆತ್ಮವಾನ್ ಅಂದ್ರೆ ಸ್ವಾಧೀನವಾದಂತಹ, ತನ್ನ ಹಿಡಿತದಲ್ಲಿ ತನ್ನ ಅಂತಃಕರಣವನ್ನ, ಮನಸ್ಸು ಬುದ್ಧಿ ಹಾಗೂ ಇಂದ್ರಿಯಗಳನ್ನ ನಿನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ರೀತಿನಲ್ಲಿ ಆಗು ಅಂತೇಳಿ ಅರ್ಜುನನಿಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಭೋಗಗಳಿಂದ ನೀನು ಅಟ್ರಾಕ್ಟ್ ಆಗ್ಬೇಡ, ಆಕರ್ಷಿತನಾಗ್ಬೇಡ, ಈ ರೀತಿ ನಿನ್ನನ್ನು ನೀನು ಬದಲಾಯಿಸ್ಕೋ ಅಂತ ಹೇಳಿ ಸಮತ್ವದ ಬಗ್ಗೆ ಹೇಳ್ತಾ ಇದ್ದಾನೆ. ಆ ನಂತರ ಇದರಿಂದ ಏನು ಪ್ರಯೋಜನ ಏನು, ಈ ರೀತಿ ಮಾಡೋದ್ರಿಂದ ಪ್ರಯೋಜನ ಏನಿದೆ ಅಂತಂದ್ರೆ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಅಂದ್ರೆ ಎಲ್ಲ ಕಡೆಗಳಿಂದಲೂ ಕೂಡ ಪರಿಪೂರ್ಣವಾದಂತಹ ಜಲಾಶಯ, ನಮಗೆ ಒಂದು ದೊಡ್ಡ ಜಲಾಶಯ ಸಿಕ್ಕಿದೆ ಅಂತಂದ್ರೆ ನಮಗೆ ಸಣ್ಣ ಪುಟ್ಟ ಬಾವಿಗಳನ್ನ, ಕೆರೆಗಳನ್ನ, ಮತ್ತೇನೋ ನೀರಿನ ಒಂದು ಕೊಳವೆ ಬಾವಿಗಳನ್ನಾಗ್ಲಿ ಅದನ್ನೆಲ್ಲ ಆಶ್ರಯಿಸುವಂತಹ ಒಂದು ಅವಶ್ಯಕತೆ ಬರೋದಿಲ್ಲ. ಯಾಕಂದ್ರೆ ನಮಗೆ ಏನು ಸಿಗಬೇಕು ಅಂತ ಇರುತ್ತೆ, ಅಂದ್ರೆ ಆನಂದ ಸ್ವರೂಪವೇ ನಾವು ಅಂತ ಗೊತ್ತಾದಾಗ, ನಿಜವಾಗ್ಲೂ ಸ್ವರೂಪ ಜ್ಞಾನ ಉಂಟಾದಾಗ ಆ ಒಂದು ಸಂತೋಷದಲ್ಲಿ, ಆ ಒಂದು ಆನಂದದಲ್ಲಿ ರಮಿಸೋದಕ್ಕೆ ಇಷ್ಟಪಡ್ತಾರೋ ಹೊರತು ಈ ಸಣ್ಣ ಪುಟ್ಟ ಆಸೆಗಳನ್ನೋದೆಲ್ಲವೂ ಕೂಡ ಅದೆಲ್ಲ ತುಂಬಾ ತುಚ್ಛ ಅಂತ ಅನ್ಸ್ಬಿಡುತ್ತೆ. ಯಾವುದು ಕೂಡ ಆ ಒಂದು ಸಮಯದಲ್ಲಿ ಯಾರು ಸ್ವರೂಪಾನಂದವನ್ನ ಪಡ್ಕೊಳ್ತಾರೋ ಅಂಥವರಿಗೆ ಈ ಸಣ್ಣ ಪುಟ್ಟ ಆಸೆಗಳೇನಿದೆ ಇವೆಲ್ಲವೂ ಕೂಡ ಬೇಕು ಅಂತ ಯಾರಿಗೂ ಅನ್ಸೋದಿಲ್ಲ. ಯಾಕಂದ್ರೆ ಅದರಲ್ಲೇ ಅವನು ರಮಿಸ್ತಾ ಇರ್ತಾನೆ, ಅದರಲ್ಲೇ ಆನಂದವನ್ನ ಪಡಿತಾ ಇರ್ತಾನೆ. ಅಂದ್ರೆ ಈ ಎಲ್ಲ ಸಣ್ಣ ಪುಟ್ಟ ಆಸೆಗಳಿಗಿಂತನೂ ನಾವು ಏನು ಭೋಗ ಐಶ್ವರ್ಯಗಳನ್ನ ಅನುಭವಿಸ್ಬೇಕು ಅಂತ ಅನ್ಕೊಳ್ತೀವೋ ಅದೆಲ್ಲದಕ್ಕಿಂತನೂ ಅತಿ ಹೆಚ್ಚಾಗಿ ಆನಂದ ನೀಡುವಂಥದ್ದು ಮತ್ತೊಂದಿದೆ ಅನ್ನೋದಾಯ್ತು. ಹಾಗಿದ್ದಾಗ ಇದೆಲ್ಲವನ್ನ ಕೂಡ ನೀನು ಈ ಆಕರ್ಷಣೆಗಳನ್ನೆಲ್ಲ ಬಿಟ್ಟು ಆ ಒಂದು ಪರಮಾನಂದವನ್ನ ಪಡ್ಕೊಳ್ತಕ್ಕಂತಹ ಒಂದು ಗುರಿಯನ್ನ ಇಟ್ಕೋ ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಇದರಿಂದ ಇವೆಲ್ಲ ಬಿಡೋದ್ರಿಂದಾಗಿ ಆ ಪರಮಾನಂದ ನಿನಗೆ ಪ್ರಾಪ್ತಿಯಾಗತ್ತೆ ಅಂತ. ಆ ನಂತರ ಕರ್ಮಯೋಗವನ್ನ ಮುಂದಿನ 2 ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾನೆ. ಕರ್ಮಯೋಗ ಅಂದ್ರೆ ಏನು, ಅದು ಹೇಗಿರುತ್ತೆ, ಕರ್ಮಯೋಗವನ್ನ ಯಾವ ರೀತಿ ನಾವು ಮಾಡಬೇಕು ಅಂತ. ಕರ್ಮ ಅಂದ್ರೆ ಏನು, ಕರ್ಮಯೋಗ ಅಂದ್ರೆ ಏನು ಈಗಾಗಲೇ ತಿಳ್ಕೊಂಡಿದ್ದೀರ. ಎರಡಕ್ಕೂ ಇರುವಂತಹ ವ್ಯತ್ಯಾಸ ಎಲ್ರಿಗೂ ಗೊತ್ತಾಗಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆ, ಕರ್ಮ ಫಲಗಳಲ್ಲಿ ಯಾವುದೇ ಒಂದು ಅಧಿಕಾರ ನಿನಗೆ ಇಲ್ಲ. ಅಂದ್ರೆ ಕರ್ಮ ಮಾಡುವುದರಲ್ಲಿ ನಿನಗೆ ಅಧಿಕಾರ ಅಷ್ಟೇ. ಅದರ ಫಲಗಳು ಏನು ಸಿಗಬೇಕು ಏನು ಸಿಗಬಾರ್ದು, ಇದು ಹೀಗೆ ಆಗಬೇಕು ಅಂತ ನಿರ್ಧಾರ ಮಾಡೋದು ಯಾವುದು ಕೂಡ ನಮ್ಮ ಕೈಯಲ್ಲಿ ಇಲ್ಲ. ಅದು ಭಗವಂತನಿಂದ ನಮಗೆ ಸಿಗುವಂಥದ್ದು, ಈಶ್ವರನಿಂದ ನಮಗೆ ಪ್ರಾಪ್ತಿಯಾಗುವಂಥದ್ದು ಕರ್ಮಫಲಗಳು. ಅದು ನಾವು ಇಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳಿಗೆ ಈಗಲೇ ಫಲಪ್ರಾಪ್ತಿ ಆಗಬೇಕು ಅಂತಿಲ್ಲ. ಅದು ಯಾವಾಗ ನಮಗೆ ಫಲ ದೊರಕುತ್ತೆ ಅನ್ನೋದು ಗೊತ್ತಿಲ್ಲ. ಈ ಕ್ಷಣದಲ್ಲೇ ಸಿಗಬಹುದು, ಅಥವಾ ಇನ್ನು ಕೆಲವು ದಿನಗಳ ನಂತರ ಸಿಗಬಹುದು, ಇನ್ನು ವರ್ಷಗಳ ಗಟ್ಟಲೆ ಆಗಬಹುದು, ಅಥವಾ ಮುಂದಿನ ಜನ್ಮದಲ್ಲಿ ಸಿಗಬಹುದು. ಹಾಗಾಗಿ ಆ ಫಲದಲ್ಲಿ ಆ ಫಲ ಏನು ಸಿಗಬೇಕು, ಇಂಥದ್ದೇ ಫಲ ಸಿಗಬೇಕು ನನಗೆ ಎಂಬಂತಹ ಆಗ್ರಹವನ್ನ ಬಿಟ್ಟು ಕರ್ಮವನ್ನ ಮಾಡು.
ಹಾಗಂತ ಕರ್ಮಫಲದಲ್ಲಿ ಅಧಿಕಾರ ಇಲ್ಲ ಅಂತ ಅಂದಷ್ಟು ಅನ್ನೋ ಮಾತ್ರಕ್ಕೆ ಕರ್ಮವನ್ನ ಮಾಡೋದೇ ಇಲ್ಲ, ಇದರಿಂದ ನನಗೇನೂ ಕೂಡ ಲಾಭ ಇಲ್ಲ, ಏನೂ ಅಪೇಕ್ಷೆಗಳನ್ನ ಇಟ್ಕೊಳ್ದೇನೆ, ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ದೇನೆ, ಇಂಥ ಒಂದು ನಿರ್ದಿಷ್ಟವಾದಂತಹ ಫಲ ನನಗೆ ಸಿಗಬೇಕು ಎಂಬಂತಹ ನಿರೀಕ್ಷೆಗಳೇ ಇಲ್ಲದೇನೆ ಕರ್ಮ ಮಾಡೋದು ಯಾಕೆ? ಹಾಗಿದ್ರೆ ಕರ್ಮವನ್ನ ಮಾಡಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಇಲ್ಲಿ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದ ನಂತರ ಪ್ರತಿಯೊಬ್ರು ಕೂಡ ಕರ್ಮಗಳನ್ನ ಮಾಡಲೇಬೇಕು. ತಾನು ಮಾಡಿಲ್ಲ ಅಂದ್ರೂ ಕೂಡ ಏನೂ ಮಾಡಲ್ಲ ಸುಮ್ಮನೆ ಕುತ್ಕೊಳ್ತೀನಿ ಅಂತ ಯಾರಿಂದಲೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನೂ ಮಾಡಲ್ಲ ಅನ್ನುವಂತಹ ಸ್ಥಿತಿಯಲ್ಲೂ ಕೂಡ ಸುಮ್ಮನೆ ಕುತ್ಕೊಂಡಿರ್ತೀವಿ ಅಂದ್ರೆ ಉಸಿರಾಟ ಕ್ರಿಯೆ ನಡೀತಾ ಇರುತ್ತೆ, ಮತ್ತೆ ಏನೋ ಒಂದು ಆಲೋಚನೆಗಳು ಮನಸ್ಸಿನಲ್ಲಿ ಬರ್ತಿರುತ್ತೆ. ಆ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕರ್ಮವನ್ನ ತ್ಯಜಿಸುವ ಹಾಗೂ ಇಲ್ಲ. ಮತ್ತೆ ಮಾಡ್ತಿದೀವಿ ಅಂತಂದ್ರೆ ಕರ್ಮದಲ್ಲಿ, ಕರ್ಮ ಫಲದಲ್ಲಿ ಆಸಕ್ತಿಯನ್ನ ಬಿಟ್ಟು ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥಃ ಕುರು ಕರ್ಮಾಣಿ ಅಂದ್ರೆ ಸಮತ್ವ ಯೋಗದಲ್ಲಿ ಸ್ಥಿತನಾಗಿತ್ಕೊಂಡು ನೀನು, ಅಂದ್ರೆ ಸಮತ್ವ ಬುದ್ಧಿ ಎಲ್ಲದರಲ್ಲೂ ನೋಡಿ, ಯೋಗ ಅಂತ ಅಂದ್ರೇನೆ ಸಮತ್ವ ಎಂಬಂತಹ ಅರ್ಥ ತಿಳ್ಕೋಬೇಕು. ಕರ್ಮಯೋಗ, ಹಾಗೆ ಯೋಗ ಬುದ್ಧಿ ಮತ್ತೆ ಸಮತ್ವ ಯೋಗ, ಇದೆಲ್ಲವೂ ಕೂಡ ಒಂದನ್ನೇ ಹೇಳ್ತಾ ಇದೆ. ಕರ್ಮಯೋಗ ಅಂದ್ರೂ ಅದೇನೆ, ಯೋಗ ಬುದ್ಧಿ ಅಂದ್ರೂ ಅದೇನೆ, ಹಾಗೆ ಸಮತ್ವ ಯೋಗ ಅಂದ್ರೂ ಅದೇನೆ. ಸಮತ್ವ ಅಂದ್ರೆ ಸಿದ್ಧಿ ಮತ್ತೆ ಅಸಿದ್ಧಿಗಳಲ್ಲಿ ಯಾವುದೇ ದ್ವಂದ್ವಗಳಿಲ್ದೇನೆ, ಲಾಭ ಅಲಾಭಗಳಲ್ಲಿ ಮತ್ತೆ ದುಃಖ ಮತ್ತೆ ಸುಖಗಳಲ್ಲಿ ಸಮತ್ವ ಬುದ್ಧಿಯನ್ನ ಹೊಂದಿರ್ತಕ್ಕಂಥದ್ದನ್ನೇ ಕರ್ಮಯೋಗ ಅಂತ ಹೇಳ್ತಾರೆ. ಇಲ್ಲಿ ಈ ರೀತಿ ಯೋಗದಲ್ಲಿ ಸ್ಥಿತನಾಗಿತ್ಕೊಂಡು ನೀನು ಕರ್ತವ್ಯ ಕರ್ಮಗಳನ್ನ ಮಾಡು, ಸಮತ್ವ ಯೋಗ ಸ್ಥಿತಿಯಲ್ಲಿ ಇಟ್ಕೊಂಡು ಕರ್ತವ್ಯಗಳನ್ನ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಧನಂಜಯ ಅಂತ ಹೇಳಿ ಇಲ್ಲಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ ಅರ್ಜುನನಿಗೆ. ಅರ್ಜುನನ ಹೆಸರು ಧನಂಜಯ. ಧನಂಜಯ ಅಂದ್ರೆ ಅವನು ರಾಜಸೂಯ ಯಾಗದ ಸಮಯದಲ್ಲಿ ಅಪಾರವಾದಂತಹ ಸಂಪತ್ತನ್ನ, ಎಲ್ಲರ ಕಡೆಯಿಂದ ಕಪ್ಪ ಕಾಣಿಕೆಗಳನ್ನ ತಗೊಂಡು ಬಂದಿರ್ತಾನೆ ಅರ್ಜುನ. ಆ ಕಾರಣಕ್ಕಾಗಿ ಅವನನ್ನ ಧನಂಜಯ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಧನಂಜಯ ಅನ್ನುವಂಥದ್ದು ಅರ್ಜುನನಿಗೆ ಮಾಡ್ತಿರುವಂತಹ ಸಂಬೋಧನೆ. ಇಲ್ಲಿ ಯೋಗಸ್ಥ ಕುರುಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ, ನೀನು ಈ ರೀತಿ ಸಮತ್ವ ಬುದ್ಧಿಯನ್ನ ಇಟ್ಕೊಂಡು ಕರ್ಮವನ್ನ ಮಾಡಬೇಕು. ಮತ್ತೆ ಆಸಕ್ತಿ ರಹಿತನಾಗಿ, ಸಂಗಂ ತ್ಯಕ್ತ್ವ, ಸಂಗಮ್ ಅಂದ್ರೆ ಆಸಕ್ತಿ, ಆಸಕ್ತಿಯನ್ನ ತ್ಯಜಿಸಿ ಸಿದ್ಧಿ ಮತ್ತೆ ಅಸಿದ್ಧಿಗಳನ್ನ ಸಮಾನವಾಗಿ, ಅಂದ್ರೆ ಏನು ಪ್ರಾಪ್ತಿಯಾಗತ್ತೋ ಅಥವಾ ಏನು ಸಿಗಲಿಲ್ಲ ಎರಡನ್ನೂ ಕೂಡ ಸಮಾನವಾಗಿ ನೋಡ್ತಾ ನೀನು ಕರ್ಮವನ್ನ ಮಾಡಿದ್ರೆ ಅದನ್ನೇ ಸಮತ್ವ ಬುದ್ಧಿ, ಆ ಒಂದು ಸಮತ್ವ ಬುದ್ಧಿಯನ್ನೇ ಯೋಗ ಅಂತ ಹೇಳ್ತಾರೆ. ಯೋಗ ಅಂದ್ರೆ ಸಮತ್ವ ಬುದ್ಧಿ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಲ್ಲಿವರೆಗೂ ಆಗಿತ್ತು. ಇನ್ನು ಮುಂದೆ ಈ ಕರ್ಮಯೋಗದ ಪ್ರಕ್ರಿಯೆಯನ್ನ ಹೇಳಿ, ಒಂದ್ ನಿಮಿಷ. ಈ ಪ್ರಕಾರವಾಗಿ ಕರ್ಮಯೋಗದ ಪ್ರಕ್ರಿಯೆಯನ್ನ ಹೇಳಿ ಏನ್ ಮಾಡ್ತಾರೆ, ಸಕಾಮ ಭಾವದ ಅಂದ್ರೆ ಸಕಾಮ ಕರ್ಮ ಹಾಗೆ ನಿಷ್ಕಾಮ ಕರ್ಮ, ಕರ್ಮ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ಎರಡೇ ಬರೋದು, ಒಂದು ಸಕಾಮ ಕರ್ಮ ಆಗಿರುತ್ತೆ, ಇನ್ನೊಂದು ನಿಷ್ಕಾಮ ಕರ್ಮ ಆಗಿರುತ್ತೆ. ಈ ಎರಡರ ಮಹತ್ವವನ್ನ ಮುಂದೆ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲ ಹೇತವಃ. ಇಲ್ಲಿ ಸಕಾಮ ಕರ್ಮಗಳನ್ನ ಮಾಡುವಂತಹ ವ್ಯಕ್ತಿ ಹಾಗೆ ನಿಷ್ಕಾಮ ಕರ್ಮಗಳನ್ನ ಮಾಡುವಂತಹ ವ್ಯಕ್ತಿಗಳು, ಇವರ ಇಬ್ಬರ ನಡುವೆ ಅಂದ್ರೆ ಏನು ವ್ಯತ್ಯಾಸ, ಹಾಗೆ ಆ ಒಂದು ಮಹತ್ವ, ಸಕಾಮ ಕರ್ಮಗಳ ಮಹತ್ವ ಹಾಗೆ ನಿಷ್ಕಾಮ ಕರ್ಮಗಳ ಮಹತ್ವ ಏನು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಮತ್ವ ರೂಪವಾದಂತಹ ಬುದ್ಧಿಯೋಗಕ್ಕಿಂತ ಸಕಾಮ ಕರ್ಮ ಅತ್ಯಂತ ಕೆಳಮಟ್ಟದ್ದು. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ. ಬುದ್ಧಿಯೋಗ ಅಂದ್ರೆ ಸಮತ್ವ ರೂಪದಲ್ಲಿ ಇದ್ಕೊಂಡು ಯಾವುದೇ ಆಕಾಂಕ್ಷೆಗಳು ಅಪೇಕ್ಷೆಗಳನ್ನ ಇಟ್ಕೊಳ್ದೇನೆ, ಬಯಕೆಗಳನ್ನ ಇಟ್ಕೊಳ್ದೇನೆ ಸಮತ್ವದಿಂದ ಇದ್ದು
ಮಾಡ್ತಕ್ಕಂತಹ ಯೋಗ ಏನಿದೆ, ಕರ್ಮಯೋಗ, ಅದರ ಮುಂದೆ ಈ ಸಕಾಮ ಕರ್ಮ ಅನ್ನೋದಿದೆಯಲ್ಲ, ಅದು ತುಂಬಾನೇ ಕೆಳಮಟ್ಟದ್ದು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ದೂರೇಣ ಹ್ಯವರಂ, ದೂರೇಣ ಹಿ ಅವರಂ ಅಂತ ಅರ್ಥ. ಅದು ಅಂದ್ರೆ ಅತ್ಯಂತ ಕೆಳಮಟ್ಟದ್ದು. ಯಾಕಂದ್ರೆ ನಿಷ್ಕಾಮ ಕರ್ಮಯೋಗಕ್ಕೂ ಸಕಾಮ ಕರ್ಮಯೋಗಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಹೇ ಧನಂಜಯನೇ, ಅರ್ಜುನ, ಬುದ್ಧೌ ಶರಣಮನ್ವಿಚ್ಛ, ಸಮಬುದ್ಧಿಯಲ್ಲಿ ನೀನು ರಕ್ಷಣೆಯ ಉಪಾಯವನ್ನ ಹುಡುಕು. ಅಂದ್ರೆ ಯೋಗ ಬುದ್ಧಿಯಲ್ಲಿ ನೀನು ಸಕಾಮ ಕರ್ಮಗಳನ್ನ ತ್ಯಜಿಸಿ ನೀನು ನಿಷ್ಕಾಮ ಕರ್ಮಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡು. ನಿಷ್ಕಾಮ ಕರ್ಮಗಳನ್ನ ಅಂದ್ರೆ ಯೋಗ ಬುದ್ಧಿಯಿಂದ ಕರ್ಮ ಮಾಡೋದನ್ನ ಕಲಿ. ಆ ರೀತಿ ಸಮತ್ವ ಯೋಗದಿಂದ, ಯೋಗ ಬುದ್ಧಿಯಿಂದ ಕರ್ಮವನ್ನ ಮಾಡೋದನ್ನ ಕಲ್ತಾಗ, ಅಂದ್ರೆ ಅದರಲ್ಲೇ ನಿನ್ನ ಶ್ರೇಯಸ್ಸನ್ನ ನೀನು ಹುಡುಕಬೇಕು. ಈ ರೀತಿ ಆದಾಗ ಆ ಒಂದು ಫಲಕ್ಕೆ ಕಾರಣವಾಗೋದು ಏನಿದೆ, ಸಕಾಮ ಕರ್ಮವನ್ನ ಮಾಡುವಂತರಿದಾರಲ್ಲ, ಅಂಥವ್ರು ಯಾವಾಗ್ಲೂ ಕೂಡ ಕೃಪಣರು ಅಂತ ಅನ್ಸ್ಕೊಳ್ತಾರೆ. ಎರಡು ರೀತಿಯ ಕರ್ಮಿಗಳಿರ್ತಾರೆ, ಸಕಾಮ ಕರ್ಮವನ್ನ ಮಾಡೋರು ಹಾಗೆ ನಿಷ್ಕಾಮ ಕರ್ಮ. ಈ ಕರ್ಮಯೋಗದಲ್ಲಿ ಬರೋದೇನೆ ಕರ್ಮ ಅಂದ್ರೆ ಏನು, ಕರ್ಮ ಯೋಗ ಅಂದ್ರೆ ಏನು, ಹಾಗೆ ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ಸಕಾಮ ಅಂದ್ರೆ ಕಾಮನೆಗಳನ್ನ ಇಟ್ಕೊಂಡು ಮಾಡುವಂಥದ್ದು, ಡಿಸೈರ್ಸ್ ಅನ್ನ, ನನಗೆ ಇಂಥದ್ದು ಈಡೇರಬೇಕು ಅಂತ ಹೇಳಿ ಡಿಸೈರ್ಸ್ ಅನ್ನ ಇಟ್ಕೊಂಡು ಮಾಡುವಂತಹ ಕರ್ಮಕ್ಕೆ ಸಕಾಮ ಕರ್ಮ ಅಂತ ಹೇಳ್ತೀವಿ. ನಿಷ್ಕಾಮ ಕರ್ಮ ಅಂದ್ರೆ ಕರ್ಮವನ್ನ ಮಾಡ್ತಾನೂ ಕೂಡ ಆ ಎಲ್ಲಾ ಫಲಗಳನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ, ಇದು ಭಗವಂತನ ಪೂಜೆ ಅಂತ ತಿಳ್ಕೊಂಡು ಭಗವತ್ ಪ್ರೀತ್ಯರ್ಥವಾಗಿ ಮಾಡುವಂತಹ ಕರ್ಮಗಳನ್ನ, ಅಂದ್ರೆ ಏನು ಪ್ರಾಪ್ತಿಯಾದ್ರೂ ಕೂಡ ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಮಾಡುವಂತಹ ಕರ್ಮವನ್ನ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಕರ್ಮಯೋಗ ಇಡೀ ಭಗವದ್ಗೀತೆಯಲ್ಲಿ ಪೂರ್ತಿಯಾಗಿ, ಗೀತೆ ಅನ್ನೋದು ಜ್ಞಾನಯೋಗವೇ ಆಗಿದ್ರು ಕೂಡ, ಜ್ಞಾನದ ಬಗ್ಗೆ ಹೇಳ್ತಾ ಇದ್ರು ಕೂಡ ಅತಿ ಹೆಚ್ಚಾಗಿ ಕರ್ಮಯೋಗವನ್ನೇ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಪ್ರತಿನಿತ್ಯ ನಾವು ಮಾಡ್ಬೇಕಾಗಿರುವಂತಹ ಪ್ರತಿಯೊಂದು ಕೆಲಸವು, ಅಂದ್ರೆ ಕರ್ಮಯೋಗಿಗಳಾಗೇ ಬದುಕ್ಬೇಕು. ಕರ್ಮವನ್ನ ಮಾಡ್ತಿದೀವಿ ಅಂದ್ರೆ, ಈಗ ಸನ್ಯಾಸಿಗಳಾದ್ರೇನೋ ಎಲ್ಲವನ್ನ ಬಿಟ್ಟು ಅವರು ಯಾವುದೇ ಅಟ್ಯಾಚ್ಮೆಂಟ್ ಅನ್ನ ಇಟ್ಕೊಳ್ದೇನೆ ಎಲ್ಲವನ್ನ ತೊರೆದು ಕಾಡಿಗೋ ಎಲ್ಲಾದ್ರೂ ಹೋಗ್ಬಿಟ್ಟು ನಿರ್ಜನ ಪ್ರದೇಶಕ್ಕೆ ಹೋಗಿ ಅವರು ತಪಸ್ಸನ್ನ ಆಚರಣೆ ಮಾಡಿ ಅವರು ಯೋಗಿಗಳು ಅಂತ ಅನ್ನಿಸ್ಕೊಂಡ್ಬಿಡ್ಬಹುದು. ಆದ್ರೆ ಕರ್ಮಯೋಗ ಇಲ್ಲಿ ಇರ್ತಕ್ಕಂತಹ ಮನುಷ್ಯ ಜೀವನದಲ್ಲೇ ಇತ್ಕೊಂಡು ನಾವು ಎಲ್ಲಾ ಸಂಬಂಧಗಳ ಒಟ್ಟಿಗೆನೆ ಇತ್ಕೊಂಡು ಯೋಗ ಬುದ್ಧಿಯಿಂದ ಹೇಗೆ ನಾವು ಮಾಡ್ಬೇಕಾಗಿರುವಂತಹ ಕರ್ಮವನ್ನ ಹೇಗೆ ಮಾಡೋದು ಅಂತ. ಯಾಕಂದ್ರೆ ಎಲ್ರೂ ಸನ್ಯಾಸಿಗಳಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಸಂಸಾರಿಗಳಾಗೆ ಇತ್ಕೊಂಡು, ಗೃಹಸ್ಥರಾಗೆ ಇತ್ಕೊಂಡು, ಹೇಗೆ ಈಗ ಹಲಸಿನ ಹಣ್ಣು ಕಟ್ ಮಾಡ್ಬೇಕಂದ್ರೆ ಅದು ಕೈಗೆ ಅಂಟುತ್ತೆ ಅಂದ್ಬಿಟ್ಟು ಯಾವ ರೀತಿ ನಾವು ಎಣ್ಣೆಯನ್ನ ಹಚ್ಕೊಂಡು ಸ್ವಲ್ಪ ಕೈಗೆ ಹಲಸಿನ ಹಣ್ಣು ಬಿಡಿಸ್ತೀವೋ, ಅದೇ ರೀತಿ ನಾವು ಸಂಸಾರದಲ್ಲಿ ಇದ್ಕೊಂಡೇನೆ ಅಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಬಂಧನಗಳಿಗೆ ನಾವು ಬಂಧಿಸಲ್ಪಡ್ದೇನೆ ಮುಕ್ತರಾಗಿ ಯಾವ ರೀತಿ ನಾವು ಕರ್ಮಗಳನ್ನ ಮಾಡಬೇಕು, ಬಂಧ ಮುಕ್ತರಾಗಬೇಕು ಅಂದ್ರೆ ಹೇಗೆ, ಆ ಕರ್ಮ ಬಂಧನಗಳಲ್ಲಿ ನಾವು ಸಿಕ್ಕಾಕೊಳ್ಬಾರ್ದು ಅನ್ನೋದಿದ್ರೆ ಯೋಗ ಬುದ್ಧಿಯಿಂದನೇ ಕರ್ಮ ಮಾಡಬೇಕು. ಹಾಗಾಗಿ ಭಗವದ್ಗೀತೆಯಲ್ಲಿ ಯೋಗ ಬುದ್ಧಿ, ಸಮತ್ವ ಯೋಗ, ಕರ್ಮಯೋಗ ಅನ್ನೋದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡೋದು. ಕೊನೆಯದಾಗಿ ಹೇಳೋ ಮಾತು ಅದೇನೆ, ಕರ್ಮಯೋಗ ಮಾಡೋದು ಒಳ್ಳೇದಾ ಅಥವಾ ಕರ್ಮ ಸನ್ಯಾಸ ಮಾಡೋದು ಒಳ್ಳೇದಾ ಅಂತಾನೆ 17 ಅಧ್ಯಾಯಗಳಾದ ನಂತರ 18 ಅಧ್ಯಾಯದಲ್ಲೂ ಕೂಡ ಅದೇ ವಿಚಾರವೇ ಬರುತ್ತೆ. ಯಾಕಂದ್ರೆ ನಾವಿರುವಂಥದ್ದೇ ಈ ಒಂದು ಮನುಷ್ಯ ಜನ್ಮದಲ್ಲಿ, ಅದರಲ್ಲಿ ಜ್ಞಾನ ಯೋಗವನ್ನ ಪಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಎಲ್ರಿಗೂ ಇರೋದಿಲ್ಲ. ಸನ್ಯಾಸಿಗಳಾಗಿತ್ಕೊಂಡು ಬರೀ ಜ್ಞಾನ ಯೋಗದಲ್ಲೇ ತೊಡಗಿಸ್ಕೊಳ್ಳೋದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ನಾವು ಕರ್ಮವನ್ನ ಮಾಡ್ತಾನೆ ಕರ್ಮಯೋಗಿಗಳಾಗೋದು ಹೇಗೆ, ಕರ್ಮವನ್ನ ಮಾಡ್ತಾನೆ ಈ ಒಂದು ಗೃಹಸ್ಥರಾಗಿ ಇದ್ಕೊಂಡೇನೆ, ಸಂಸಾರಿಗಳಾಗಿ ಇದ್ಕೊಂಡೇನೆ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕರ್ಮಯೋಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡ್ತಾ ಇರೋದು. ಬುದ್ಧವು ಶರಣಮನ್ವಿಚ್ಛ, ಹಾಗಾಗಿ ನೀನೇನ್ ಮಾಡು, ಬುದ್ಧಿಗೆ ಅಂದ್ರೆ ಈ ಸಕಾಮ ಕರ್ಮಕ್ಕೂ ನಿಷ್ಕಾಮ ಕರ್ಮಕ್ಕೂ ತುಂಬಾ ದೂರವಾದಂತಹ, ತುಂಬಾ ಅತ್ಯಂತ ಕೆಳಮಟ್ಟದ್ದು, ಅಂದ್ರೆ ಈ ಸಕಾಮ ಕರ್ಮ ಅನ್ನೋದು ತುಂಬಾ ಕೆಳಮಟ್ಟದ್ದಾಗಿದೆ. ಅದು ಎರಡಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ, ತುಂಬಾನೇ ವ್ಯತ್ಯಾಸ ಇದೆ.
ಅದಕ್ಕೋಸ್ಕರ ನೀನೇನ್ ಮಾಡು, ನಿಷ್ಕಾಮ ಕರ್ಮಯೋಗವನ್ನೇ, ಯೋಗ ಬುದ್ಧಿಯಿಂದ, ಸಮತ್ವ ಯೋಗ ಬುದ್ಧಿಯಿಂದ ನೀನು ಕರ್ಮ ಮಾಡೋದನ್ನೇ ನೀನು ಆಶ್ರಯಿಸು. ಯಾಕಂದ್ರೆ ಈ ಕರ್ಮಗಳನ್ನ, ಸಕಾಮ ಕರ್ಮವನ್ನ ಯಾರು ಮಾಡ್ತಾರೋ ಅಂಥವ್ರು ಕೃಪಣಾ ಫಲಹೇತವಃ ಅಂತ ಹೇಳ್ತಾರೆ. ಯಾರು ಫಲಗಳನ್ನ ಬಯಸಿ ಕರ್ಮಗಳನ್ನ ಮಾಡ್ತಾರೋ ಅಂಥವ್ರು ಕೃಪಣರು, ಅಂದ್ರೆ ದೀನರು ಅನ್ನೋ ಅರ್ಥ. ಕೃಪಣರು ಅಂದ್ರೆ ಏನು ಅಂದ್ರೆ, ಪ್ರತಿ ಸಾರಿ ದೇವ್ರ ಹತ್ರ ಹೋಗಿ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಬರೀ ಬೇಡೋದ್ರಲ್ಲೇ ತಮ್ಮ ಜೀವನವನ್ನ ಅವರು ಕಳ್ಕೊಳ್ತಾ ಹೋಗ್ತಿದ್ದಾರೆ, ಜೀವನವನ್ನ ನಡೆಸ್ತಾ ಹೋಗ್ತಿದ್ದಾರೆ ಅಂದ್ರೆ ಅಂಥವ್ರನ್ನ ಕೃಪಣರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ದೀನರು ಅಂತ. ಹಾಗಾಗಿ ಈಗ ನಾವ್ ಏನೇ ಒಂದ್ ಕೆಲಸ ಮಾಡಿದ್ರು ಎಲ್ಲೋ ಹೋಗಿ ಏನೋ ಒಂದು ಕೆಲಸ ಮಾಡಿರ್ತೀವಿ. ಈಗ ಮನೆಯಲ್ಲೇ ತಗೊಳ್ಳಿ, ಮನೆಯಲ್ಲೇ ಹೇಳಿದ ಕೆಲಸ ಮಕ್ಳು ಮಾಡಿದ್ವಿ ಅಂತಂದ್ರೆ, ಅಂದ್ರೆ ನಾವು ಹೇಳಿ ಅವರಿಗೆ ಮಾಡಿಸೋದಕ್ಕೂ, ಅಂದ್ರೆ ನಮ್ಮನ್ನ ಅವರು ಏನಾದ್ರೂ ಇಂಥದನ್ನ ಕೊಡ್ತೀವಿ ಅಂತ ಹೇಳಿ ಆಸೆ ಹುಟ್ಟಿಸಿ ಮಾಡಿಸೋದಕ್ಕೂ, ತಾವಾಗೆ ಅವರು ಒಳ್ಳೆ ಕೆಲಸವನ್ನ ಮಾಡಿದಾಗ್ಲೂ ನಮಗೆ ಎಷ್ಟು ತೃಪ್ತಿ ಆಗತ್ತೆ. ಅಂದ್ರೆ ನಮ್ಮ ಮಕ್ಕಳು ಆ ರೀತಿ ಮಾಡಿದಾಗ ನಮಗೆ ಎಷ್ಟು ತೃಪ್ತಿ ಆಗತ್ತೆ. ಅದೇ ರೀತಿ ಭಗವಂತನು ನಾವು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ದೇನೆ ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದಾಗ ಅವನು ತುಂಬಾ ಪ್ರೀತನಾಗ್ತಾನೆ, ನಮಗೆ ಬೇಕಾಗಿದ್ದೆಲ್ಲವೂ ಸಿಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ನನಗೆ ಇಂಥದನ್ನೇ ಕೊಡಬೇಕು ಅಂದಾಗ ನಮಗೆ ಮನ್ಸಿಗೆ ಬೇಜಾರಾಗತ್ತೆ. ಅಯ್ಯೋ ಇದನ್ನ ಕೇಳ್ತಿದ್ದಾರೆ, ಇಲ್ಲ ಅದ್ ನನ್ನ ಕೈಲಾಗಲ್ಲ, ನೀನ್ ಇದನ್ ತಗೋ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿ ಸರಿ ಬೇಡೋದೇ ಒಂದು ಜೀವನ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಇಲ್ಲಿ ಯಾರು ಫಲವನ್ನ ಬಯಸ್ತಾರೆ, ಫಲದ ಬಯಕೆಗಳನ್ನ ಆಕಾಂಕ್ಷೆಗಳನ್ನ ಇಟ್ಕೊಂಡು ಕರ್ಮ ಮಾಡ್ತಾರಲ್ವಾ, ಅಂತಹ ಸಕಾಮ ಕರ್ಮಿಗಳು ಯಾವಾಗ್ಲೂ ಕೃಪಣರಾಗಿರ್ತಾರೆ, ದೀನರಾಗಿರ್ತಾರೆ. ಹಾಗಾಗಿ ಆ ಸಕಾಮ ಕರ್ಮಗಳನ್ನ ನೀನು ತ್ಯಾಗ ಮಾಡು, ಯಾವಾಗ್ಲೂ ನಿಷ್ಕಾಮ ಕರ್ಮಯೋಗವನ್ನ ಮಾಡು, ಸಮತ್ವ ಯೋಗದಲ್ಲಿ ನೀನು ನೆಲೆ ನಿಲ್ಲು ಅನ್ನೋದನ್ನ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಮತ್ತೆ ಈ ಪ್ರಕಾರವಾಗಿ, ಈ ರೀತಿಯಾಗಿ ಅರ್ಜುನನಿಗೆ ಸಮತ್ವದ ಆಶ್ರಯವನ್ನ ಪಡೆಯೋದಕ್ಕೆ ಆಜ್ಞೆಯನ್ನ ಮಾಡಿ, ಇನ್ನು ಮುಂದೆ ಇರುವಂತಹ 2 ಶ್ಲೋಕಗಳಲ್ಲೂ ಕೂಡ ಈ ಸಮತ್ವ ರೂಪಿ ಇದ್ದಂತಹ ವ್ಯಕ್ತಿಗಳೇನಿರ್ತಾರೆ ಅಂತಹ ಮನುಷ್ಯನನ್ನ, ಸಮತ್ವ ರೂಪದಿಂದ ಕೆಲಸಗಳನ್ನ ಕರ್ಮಗಳನ್ನ ಮಾಡ್ತಕ್ಕಂತಹ ಮನುಷ್ಯರನ್ನ ಪ್ರಶಂಸೆಯನ್ನ ಮಾಡ್ತಾ ಅರ್ಜುನನಿಗೆ ಕರ್ಮಯೋಗದ ಅನುಷ್ಠಾನವನ್ನ ಮಾಡೋದಕ್ಕೆ ಪ್ರೇರೇಪಣೆಯನ್ನ ನೀಡ್ತಾ ಹೋಗ್ತಾನೆ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಇಲ್ಲಿ ನೋಡಿ ಒಂದು ವಾಕ್ಯ ಇದೆ, ಯೋಗ ಕರ್ಮಸು ಕೌಶಲಂ ಅಂತ. ಅಂದ್ರೆ ಏನ್ ಅರ್ಥ ಅಂದ್ರೆ, ನಾವು ಮಾಡ್ತಕ್ಕಂತಹ ಸಮತ್ವ ಬುದ್ಧಿಯುಕ್ತರಾಗಿ ಕರ್ಮಗಳನ್ನ ಮಾಡೋದನ್ನೇ ಯೋಗ ಅಂದ್ರೆ, ಯೋಗ ಬುದ್ಧಿಯನ್ನ ಇಟ್ಕೊಂಡು ಯಾರು ಕರ್ಮಗಳನ್ನ ಮಾಡ್ತಾರೆ ಅದರಲ್ಲೇ ಕುಶಲತೆ ಇದೆ ಅಂತ. ಬುದ್ಧಿಯುಕ್ತೋ ಜಹಾತೀಹ ಅಂದ್ರೆ ಸಮಬುದ್ಧಿಯನ್ನ ಇಟ್ಕೊಂಡು, ಉಭೇ ಸುಕೃತ ದುಷ್ಕೃತೆ ಅಂದ್ರೆ 2 ಸುಕೃತ ಹಾಗೆ ದುಷ್ಕೃತ, ಪಾಪ ಹಾಗೆ ಪುಣ್ಯಗಳು ಇದೇ ಲೋಕದಲ್ಲಿ ಯಾರು ಅದನ್ನ ತ್ಯಜಿಸಿರ್ತಾರೋ ಅವುಗಳಿಂದ ಅವನು ಪಾಪ ಮತ್ತೆ ಪುಣ್ಯ ಎರಡರಿಂದನೂ ಕೂಡ ಅವನು ಮುಕ್ತನಾಗಿರ್ತಾನೆ. ಆದ್ರಿಂದ ನೀನು ಸಮತ್ವ ಯೋಗದಲ್ಲಿ ತೊಡಗಿಸ್ಕೊ ನಿನ್ನನ್ನ. ಮತ್ತೆ ಈ ರೀತಿ ಸಮತ್ವ ಯೋಗದಲ್ಲಿ ಅಂದ್ರೆ, ಸಮತ್ವ ಯೋಗವೇ ಏನು ಇದೆ, ಯೋಗ ಕರ್ಮಸು ಕೌಶಲಂ, ಸಮತ್ವ ಯೋಗ ಅನ್ನೋದನ್ನ ಏನ್ ಆಚರಣೆ ಮಾಡ್ತೀವಿ ಇಂತಹ ಕರ್ಮಗಳಲ್ಲೇ ನಿನಗೆ ಕುಶಲತೆ ಇದೆ. ಅರ್ಥಾತ್ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವಂತಹ ಉಪಾಯ ಇದು ಅಂತ. ಸಮತ್ವ ಬುದ್ಧಿಯಿಂದ ಇದು ಒಂದನ್ನ ನೆನ್ಪಿಟ್ಕೊಳ್ಳಿ ನೀವು, ಈ ಒಂದು ಪೂರ್ತಿ ಅರ್ಥ ಆಗ್ಬೇಕು ಆ ಲೈನ್, ಆ ಒಂದು ಶ್ಲೋಕ ನಿಮ್ಗೆ. ಅಂದ್ರೆ ಯೋಗ ಕರ್ಮಸು ಕೌಶಲಂ, ಸಮತ್ವ ಬುದ್ಧಿಯಿಂದ ಕರ್ಮಗಳನ್ನ ಮಾಡೋದೇ ಯೋಗ ಅಂದ್ರೆ ಅದೇ ಕುಶಲತೆ. ಅಂದ್ರೆ ತುಂಬಾ ಚೆನ್ನಾಗಿ ಕರ್ಮಗಳನ್ನ ಮಾಡ್ತಿದೀವಿ ಅನ್ನೋದಂದ್ರೆ, ಕೆಲವರು ಇದಕ್ಕೆ ಇನ್ನೊಂದು ರೀತಿ ಅರ್ಥವನ್ನ ಕೊಡ್ತಾರೆ. ಏನಂದ್ರೆ, ಕೌಶಲ್ಯಯುತವಾಗಿ ಕರ್ಮಗಳನ್ನ ಮಾಡೋದೇ ಯೋಗ ಅಂತ. ಕೌಶಲ್ಯಯುತವಾಗಿ ಕರ್ಮಗಳನ್ನ ಮಾಡೋದು ಅಂದ್ರೆ ಕೇವಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾರೆ ಅಂತಿಲ್ಲ, ಕೆಟ್ಟ ಕೆಲಸಗಳನ್ನು, ಈಗ ಒಬ್ಬ ಕಳ್ತನ ಮಾಡೋನು ತುಂಬಾ ಚೆನ್ನಾಗಿ ಸರಿಯಾದ ರೀತಿಯಲ್ಲಿ ಕೌಶಲ್ಯಯುತವಾಗೇನೆ ಕರ್ಮಗಳನ್ನ ಮಾಡಬಹುದು, ಆದ್ರೆ ಅದು ಕರ್ಮ ಯೋಗ ಅಂತ ಅನ್ಸ್ಕೊಳ್ಳೋದಿಲ್ಲ. ಅದಕ್ಕೆ ಇದರ ಅರ್ಥ ಏನಂದ್ರೆ, ಯೋಗ ಕರ್ಮಸು ಕೌಶಲಂ ಅಂದ್ರೆ ಯೋಗ ಬುದ್ಧಿಯಿಂದ ಕರ್ಮಗಳಲ್ಲಿ ಕುಶಲತೆ ಅಂತ. ಅಂದ್ರೆ ಯೋಗ ಬುದ್ಧಿಯಿಂದ
ಕರ್ಮಗಳನ್ನ ಮಾಡಿದ್ರೆ ಅದರಲ್ಲೇ ಕೌಶಲ್ಯತೆಯನ್ನ ಕಾಣ್ಬಹುದು ಅನ್ನೋದು ಇದರ ಅರ್ಥ. ಅಂದ್ರೆ ಆ ರೀತಿಯಾಗಿ ಮಾಡಿದಾಗ ಎಲ್ಲಾ ಕರ್ಮ ಬಂಧನಗಳಿಂದ ನೀನು ಮುಕ್ತನಾಗ್ತೀಯ. ಬುದ್ಧಿಯುಕ್ತೋ ಜಹಾತೀಹ ಅಂದ್ರೆ ಸಮಬುದ್ಧಿಯುಳ್ಳಂತಹ ಪುರುಷ ಏನಿರ್ತಾನೆ, ಉಭೇ ಸುಕೃತ ದುಷ್ಕೃತೆ, ಪುಣ್ಯ ಹಾಗೂ ಪಾಪ ಎರಡನ್ನೂ ಕೂಡ ಈ ಲೋಕದಲ್ಲೇ ತ್ಯಜಿಸಿರ್ತಾನೆ ಅಂತ ಹೇಳ್ತಾರೆ. ಯಾವುದೇ ಒಂದು ಕರ್ಮ ಮಾಡ್ಬೇಕಾದ್ರೂ ಎರಡು ರೀತಿಯ ಫಲಗಳು ಪ್ರಾಪ್ತಿಯಾಗೇ ಆಗತ್ತೆ. ಒಂದು ಪಾಪ ಅಥವಾ ಪುಣ್ಯ ಅನ್ನೋದು, ಮತ್ತೆ ಮಿಶ್ರ ಫಲ. ಈ ರೀತಿ ಪಾಪಗಳಂತೂ ಅಂದ್ರೆ ನಾವು ಯೋಗ ಬುದ್ಧಿಯಿಂದ ಕರ್ಮವನ್ನ ಆಚರಣೆ ಮಾಡಬೇಕಾದ್ರೆ ಪಾಪಗಳಂತೂ ತಾವಾಗೇ ನಶಿಸಿ ಹೋಗುತ್ತೆ, ಅಂದ್ರೆ ನಾಶವಾಗತ್ತೆ. ಅದೇ ಪುಣ್ಯಗಳಾದ್ರೂ ಪ್ರಾಪ್ತಿಯಾಗತ್ತಲ್ಲ, ಅದರಿಂದ ಪಾಪ ಅಂತೂ ಬರೋದೇ ಇಲ್ಲ ಆ ಸಮತ್ವ ಬುದ್ಧಿಯನ್ನ ಇಟ್ಕೊಂಡಾಗ. ಇನ್ನು ಪುಣ್ಯ ಪ್ರಾಪ್ತಿಯಾಗತ್ತಲ್ಲ, ಆ ಪುಣ್ಯವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು. ಈ ರೀತಿ ಮನಸ್ಥಿತಿ ಬರಬೇಕು ಅಂದ್ರೆ ತುಂಬಾನೇ ಕಷ್ಟ. ಯಾಕಂದ್ರೆ ನಾವ್ ಏನೇ ಮಾಡಿದ್ರು, ಏನೂ ಕೇಳಲಿಲ್ಲ ಅಂದ್ರೂ ಕೊನೆಗಾದ್ರೂ ದೇವ್ರೆ ಒಳ್ಳೇದ್ ಮಾಡಪ್ಪ, ಎಲ್ಲ ಒಳ್ಳೇದಾಗ್ಲಿ ಅಂತನಾದ್ರೂ ಕೇಳಿರ್ತೀವಿ ಅಲ್ವಾ. ಸೊ ಆ ತರ ಪ್ರತಿಯೊಂದನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ಅದಕ್ಕೆ ಹೇಳೋದು ಕರ್ಮಯೋಗದ ಬಗ್ಗೆ ಯಾಕೆ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ. ಯೋಗ ಬುದ್ಧಿಯಿಂದ ಕರ್ಮ ಮಾಡೋದು ಅಂದ್ರೆ ಸುಲಭವಾದ ಮಾತಲ್ಲ. ಅದು ತುಂಬಾನೇ ಅದಕ್ಕೆ ಶ್ರದ್ಧೆ ಬೇಕು. ನಾವು ತುಂಬಾ ಅಳವಡಿಸ್ಕೊಂಡಿರ್ಬೇಕು ಅದನ್ನ. ಅಂದ್ರೆ ಅದು ತುಂಬಾನೇ ಕಷ್ಟ ಇರುವಂತಹ ದಾರಿನೇ ಕರ್ಮಯೋಗವು ಕೂಡ, ಸುಲಭವಾದದಲ್ಲ ಅದು. ಹಾಗೆ ಪಾಪಗಳಂತೂ ಬರೋದಿಲ್ಲ. ಇನ್ನು ಪುಣ್ಯ ಪ್ರಾಪ್ತಿ ಆಗತ್ತೆ ಅದರಿಂದ ಅಂತಾದ್ರೆ ಆ ಪುಣ್ಯವನ್ನು ಕೂಡ ಆತ ತ್ಯಜಿಸಿರ್ತಾನೆ. ಯಾಕಂದ್ರೆ ಪುಣ್ಯ ಪ್ರಾಪ್ತಿಯಾಗಿ ಅದರಿಂದ ಸಿಗ್ತಕ್ಕಂತಹ ಸುಖಗಳು ಕೂಡ ಶಾಶ್ವತ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಅದು ತಿಳಿದಿರೋದ್ರಿಂದ ಅಂತಹ ವ್ಯಕ್ತಿ ಏನ್ ಮಾಡಿರ್ತಾನೆ, ಆ ಪುಣ್ಯಗಳನ್ನು ಕೂಡ, ಪಾಪ ಹಾಗೂ ಪುಣ್ಯ ಎರಡನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಾನೆ. ಈ ರೀತಿ ಇದ್ದಾಗ ಅಂದ್ರೆ ಎರಡನ್ನೂ ಇಲ್ಲೇ ತ್ಯಜಿಸ್ಬೇಕು, ಅದನ್ನ ಮತ್ತೆ ನಾವು ಬಂಧನಕ್ಕೆ ಕಾರಣವನ್ನಾಗಿ ಮಾಡ್ಕೊಳ್ಬಾರ್ದು ಅನ್ನೋದು ಇದರ ಅರ್ಥ. ಅಂದ್ರೆ ಪಾಪ ಪುಣ್ಯ ಎರಡೂ ಕೂಡ ಭಗವಂತನಿಗೆ ಅರ್ಪಣೆಯನ್ನ ಮಾಡಿ ಸಮತ್ವ ಬುದ್ಧಿಯನ್ನ ಇಟ್ಕೊಂಡು ಯೋಗ ಮಾಡೋದ್ರಲ್ಲೇ ಕುಶಲತೆ ಅನ್ನೋದು ಇದೆ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಮತ್ತೆ ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಂ. ಅಂದ್ರೆ ಈ ರೀತಿ ಕರ್ಮವನ್ನ ಯಾಕೆ ಮಾಡ್ಬೇಕು ಅಂತಂದ್ರೆ ಸಮಬುದ್ಧಿಯುಕ್ತರಾಗಿ ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ತಿದಾರಲ್ಲ. ಎಲ್ಲ ಕಡೆ ನೋಡಿ ಬರೀ ಕರ್ಮಯೋಗ ಅಂತ ಬಂದ್ರೇನೆ ಸಮತ್ವ 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 ಅಂತಾನೆ ಬರುತ್ತೆ. ಅಂದ್ರೆ ದ್ವಂದ್ವ ರಹಿತರಾಗೋದು. ಇದು ಮಾಡ್ಬೇಕಾ, ಇದು ಮಾಡಬಾರ್ದಾ, ಅಥವಾ ಒಂದು ಖುಷಿಯಾದಾಗ ತುಂಬಾ ಖುಷಿ ಪಡೋದು, ದುಃಖ ಆದಾಗ ತುಂಬಾ ದುಃಖದಲ್ಲಿ ಡಿಪ್ರೆಷನ್ಗೆ ಹೋಗೋದು, ಇವೆಲ್ಲ ಕೂಡ ನಿತ್ಯ ಜೀವನದಲ್ಲೇ ಆಗುವಂಥದ್ದು. ಈ ರೀತಿ ಅದಕ್ಕೆ ಸಮತ್ವವನ್ನ ಸಾಧಿಸಿ ಸಮತ್ವ 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 ಅಂತ ಎಲ್ಲ ಕಡೆ ಹೇಳ್ತಾ ಬರ್ತಾರೆ. ಅಂದ್ರೆ ಇದೇ ಕಾರಣಕ್ಕಾಗಿ, ಅಂದ್ರೆ ಎಲ್ಲವನ್ನ ಸಮಾನವಾಗಿ, ಆಗ್ಲೇ ಹೇಳ್ದಾಗೆ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡುವಂತಹ ಮನಸ್ಸು. ಏನೇ ಸಿಕ್ಕಿದ್ರು ಕೂಡ ದೇವಸ್ಥಾನದಲ್ಲಿ ನಾವು ಹೇಗೆ ದೇವರ ಪ್ರಸಾದವನ್ನ ನಾವು ಭೇದ ಭಾವ ಇಲ್ದೇನೆ ಇದು ಬೇಡ ಇದು ಬೇರೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನಾವು ಯಾವ ರೀತಿ ಅನ್ಕೊಳ್ದೇನೆ ನಾವು ಅದನ್ನ ಭಗವಂತನ ಪ್ರಸಾದ ಅಂತ ಹೇಗೆ ಸ್ವೀಕಾರ ಮಾಡ್ತೀವೋ, ಅದೇ ರೀತಿ ಬರುವಂತಹ ಎಲ್ಲ ಏನೇ ಒಂದು ಕರ್ಮ ಮಾಡಿ ಅದರಿಂದ ಬರ್ತಕ್ಕಂತಹ ಪಾಪ ಪುಣ್ಯಗಳನ್ನ ನಾವು ಸಮಾನವಾಗಿ, ಅಂದ್ರೆ ಅದರಿಂದ ಒಳ್ಳೇದು ಆಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು, ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗಬಹುದು, ಮತ್ತೆ ಅದರಲ್ಲಿ ನಾವು ಸೋತು ಹೋಗ್ಬಹುದು. ಯಶಸ್ಸು ಸಿಕ್ತಾಗ ಅದನ್ನ ಹೇಗೆ ಸ್ವೀಕಾರ ಮಾಡ್ತೀವೋ, ಸೋಲನ್ನ ಅನುಭವಿಸ್ದಾಗ್ಲೂ ಕೂಡ ಅದೇ ರೀತಿ ಸ್ವೀಕಾರ ಮಾಡ್ಬೇಕು. ಅದು ಸಿಕ್ತಾಗ ಓಕೆ ಜಯ ಸಿಕ್ಕಿದೆ ಅಂದ್ರೆ, ಸಿಗದೆ ಇದ್ದಾಗ ಒಂದು ಅನುಭವನಾದ್ರೂ ಸಿಕ್ಕಿದೆ ಅಂತ ಹೇಳಿ ಅದನ್ನ ಸಮತ್ವವಾದಂತಹ ಒಂದು ನಿಟ್ಟಿನಲ್ಲಿ ಸಮತ್ವ ಬುದ್ಧಿಯಿಂದ ಅದನ್ನ ನಾವು ಸ್ವೀಕಾರ ಮಾಡುವಂತಹ ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು. ಈಗ ಇದನ್ನ ನೋಡೋದಾದ್ರೆ ಕೇವಲ ಇದು ಒಂದು ಮಾತೆ ಸಾಕು. ಗೀತೆ ಅನ್ನೋದು ಕೇವಲ ಆಧ್ಯಾತ್ಮಿಕ ವಿಚಾರ ಅಲ್ಲ, ಇದು ಮನೋವಿಜ್ಞಾನ ಅನ್ನೋದು ಕೇವಲ ಈ ಕರ್ಮ ಯೋಗವನ್ನ ತಿಳ್ಕೊಂಡ್ರೆ ಸಾಕು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಡೆಯುವಂತಹ ಹಲವಾರು ಪ್ರಸಂಗಗಳಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು, ಯಾಕಂದ್ರೆ ನಾವು ಅದನ್ನೇ ಇಟ್ಕೊಂಡು ಅದನ್ನೇ ಸಾಧಿಸೋದಕ್ಕೂ ಆಗಲ್ಲ. ಓಕೆ, ನನಗೇನೋ ಒಂದು ಮನಸ್ಸಿಗೆ ದುಃಖ ಆಯ್ತು ಅಂದ್ರೆ ಕೇವಲ ಅದೇ ಇರೋದಿಲ್ಲ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯಾಹ ತಾಂ ಸ್ಥಿತಿಕ್ಷಸ್ವ ಭಾರತ ಅಂತ ಹೇಳ್ತಾರೆ.
ಇವೆಲ್ಲವೂ ಕೂಡ ಬರ್ತಾ ಆಗಮ ಅಪಾಯಿನಃ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಸೊ ಜೀವನದಲ್ಲಿ ಕಷ್ಟ ಸುಖ ಅನ್ನೋದೆಲ್ಲ ಬರ್ತಿರುತ್ತೆ ಹೋಗ್ತಿರುತ್ತೆ. ಅದೆಲ್ಲವನ್ನ ಕೂಡ ಸಮತ್ವ ಬುದ್ಧಿಯಿಂದ ಸ್ವೀಕಾರ ಮಾಡಬೇಕು, ತಿತಿಕ್ಷಣ ಆಗ್ಬೇಕು. ಅಂದ್ರೆ ಸಹನೆಯಿಂದ ಎಲ್ಲವನ್ನ ಕೂಡ ಸ್ವೀಕಾರ ಮಾಡ್ತಕ್ಕಂತಹ ಮನಸ್ಥಿತಿ, ಯಾವುದೇ ಪ್ರತೀಕಾರವನ್ನ ತೀರ್ಸ್ಕೊಳ್ಳೋಕೆ ಹೋಗ್ದೇನೆ ಎಲ್ಲವನ್ನ ತಾಳ್ಮೆಯಿಂದ ಸಹನೆಯಿಂದ ಸಹಿಸ್ಕೊಳ್ಳುವಂಥದ್ದನ್ನೇ ತಿತಿಕ್ಷೆ ಅಂತ ಹೇಳ್ತಾರೆ. ಈ ರೀತಿ ಸಮತ್ವ ಬುದ್ಧಿಯನ್ನ ಕಾಪಾಡ್ಕೊಳ್ಳೋದು ತುಂಬಾನೇ ಕಷ್ಟವಾದಂತಹ ವಿಚಾರ. ಅದನ್ನ ನಾವೇನ್ ಮಾಡ್ಬೇಕು, ಈ ರೀತಿ ಸತ್ಸಂಗಗಳಲ್ಲಿ ಭಾಗವಹಿಸಿ ಮತ್ತೆ ಮತ್ತೆ ಭಗವಂತನ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾ ಅದನ್ನ ಆದಷ್ಟು ನಮ್ಮಲ್ಲಿ ನಾವದನ್ನ ಸಣ್ಣ ಪುಟ್ಟ ಸಂಗತಿಗಳಿಂದನೇ, ಸಣ್ಣ ಪುಟ್ಟ ಪರಿಸ್ಥಿತಿಗಳನ್ನ ಎದುರಿಸೋದ್ರಲ್ಲೇನೆ ಒಂದೊಂದಾಗೆ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಖಂಡಿತವಾಗ್ಲು ಅಂದ್ರೆ ತುಂಬಾ ಎತ್ತರಕ್ಕೆ ನಾವು ಸದ್ಯದಲ್ಲೇ ರೀಚ್ ಆಗದೆ ಇರಬಹುದು. ಅಂದ್ರೆ ತುಂಬಾ ಜ್ಞಾನಿಗಳ ಒಂದು ಸ್ಥಾನಕ್ಕೆ ರೀಚ್ ಆಗದೆ ಇರಬಹುದು. ಆದ್ರೆ ಈ ನಮ್ ತರ ಸಮಾನ ಮನಸ್ಕರಾದಂತಹ ಮನುಷ್ಯರು ಇರ್ತಾರಲ್ವಾ, ಸಾಧಾರಣ ಮನುಷ್ಯರು ಯಾವ ಒಂದು ವಿಚಾರಗಳಿಗೆ ಅತಿ ಹೆಚ್ಚಾಗಿ ಗೊಂದಲಕ್ಕೊಳಗಾಗ್ತಾರೋ, ಅತಿ ಹೆಚ್ಚಾಗಿ ಅವರು ಸುಖ ದುಃಖಗಳನ್ನ ಆ ವಿಚಾರಗಳಲ್ಲಿ ಆ ದ್ವಂದ್ವವನ್ನ ಯಾರು ಮನಸ್ಸಿನಲ್ಲಿ ಹೇಗೆ ಇಟ್ಕೊಂಡಿರ್ತಾರೋ, ಆ ಒಂದು ಪರಿಸ್ಥಿತಿಯನ್ನ ಎದುರಿಸೋದ್ರಲ್ಲಿ ಹೇಗಿರ್ಬೇಕು ಅನ್ನೋದನ್ನ, ಅಂದ್ರೆ ಸಾಮಾನ್ಯ ಮನುಷ್ಯರು ಅನುಭವಿಸ್ತಕ್ಕಂತಹ ಈ ಒಂದು ದ್ವಂದ್ವಗಳಿದೆಯಲ್ಲ, ಇದನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು, ಅದನ್ನ ಹೇಗೆ ನಾವು ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಒಂದಿಷ್ಟಾದ್ರೂ ಕೂಡ ನಾವು ಆ ಮೊದಲನೇ ಮೆಟ್ಲಾಗಿ ಅದನ್ನ ಕಲಿತಾ ಹೋಗ್ಬಹುದು. ಅಂದ್ರೆ ಪೂರ್ತಿಯಾಗಿ ಇದನ್ನ ಸಾಧಿಸೋದು, ಕರ್ಮಯೋಗವನ್ನ ಆಚರಿಸಿ ಭಗವತ್ ಪ್ರಾಪ್ತಿ ಮಾಡ್ಕೊಳ್ಳೋದು ಸದ್ಯದಲ್ಲೇ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಅಂದ್ರೆ ಅದು ಈಗಿಂದೀಗ್ಲೇ ಆಗ್ಬಹುದು, ಅಥವಾ ಇನ್ನಷ್ಟು ದಿನಗಳಾಗಬಹುದು, ಇನ್ನಷ್ಟು ವರ್ಷಗಳಾಗಬಹುದು, ಅಥವಾ ಮುಂದಿನ ಜನ್ಮವೇ ತಗೊಳ್ಬಹುದು ಭಗವತ್ ಪ್ರಾಪ್ತಿ ಆಗೋದಕ್ಕೆ. ಹಾಗಂತ ಇದನ್ನ ಬಿಡೋ ಹಾಗಿಲ್ಲ. ಅಟ್ಲೀಸ್ಟ್ ಈ ಲೆವೆಲ್ಲಿಗಾದ್ರೂ, ಅಂದ್ರೆ ಇವಾಗ ಏನು ನಾವು ಸಾಮಾನ್ಯ ಮನುಷ್ಯರ ಹಾಗೆ ನಾವು ವರ್ತನೆಯನ್ನ ಮಾಡ್ತಿರ್ತೀವಿ, ಸಾಮಾನ್ಯವಾದಂತಹ ಮನುಷ್ಯರಿಗೆ ಯಾವ ಯಾವ ವಿಚಾರಗಳಿಗೆ ಅವರು ದ್ವಂದ್ವಕ್ಕೆ ಒಳಗಾಗ್ತಾರೆ, ಹೇಗೆ ಆ ಪರಿಸ್ಥಿತಿಗಳನ್ನ ಎದುರಿಸೋದ್ರಲ್ಲಿ, ಪರಿಸ್ಥಿತಿಗಳನ್ನ ನಿಭಾಯಿಸೋದ್ರಲ್ಲಿ ಸೋಲನ್ನ ಅನುಭವಿಸ್ತಾರೋ, ಅಂದ್ರೆ ಯಾವುದೇ ಒಂದು ಕಷ್ಟ ಬಂದ್ರೆ ತುಂಬಾನೇ ಕೆಳಮಟ್ಟಕ್ಕೆ ಹೋಗಿ ಯೋಚನೆ ಮಾಡುವಂಥದ್ದೆಲ್ಲ ಇದೆಯಲ್ಲ, ಇದೆಲ್ಲ ತನ್ನಕ್ ತಾನಾಗೆ ಇಂತಹ ವಿಚಾರಗಳನ್ನ ತಿಳ್ಕೊಳ್ಳೋದ್ರಿಂದ, ಕರ್ಮಯೋಗದ ಬಗ್ಗೆ ಭಗವಂತ ಏನ್ ಹೇಳಿದಾನೆ, ಸಮತ್ವ ಬುದ್ಧಿ, ಇದೆಲ್ಲ ಅರ್ಥ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಆ ಲೆವೆಲ್ಲಿಗಾದ್ರು ಅದನ್ನ, ಇದೆಲ್ಲ ಯೋಚಿಸೋದು ತಪ್ಪು, ಈ ರೀತಿ ಮಾಡಬಾರ್ದು, ಇದಲ್ದೇನೆ ಇದೆಲ್ಲ ಆಗಮ ಅಪಾಯಿನಃ ಅನಿತ್ಯಾಹ ಅನ್ನೋದಾದ್ರೂ ನಮಗೆ ಮತ್ತೆ ಮತ್ತೆ ಮೈಂಡಿಗೆ ಬರ್ತಾ ಇರುತ್ತೆ. ಅವಾಗ ಅದನ್ನ ಸಾಮಾನ್ಯ ಮನುಷ್ಯರಾಗಿ ನಾವು ಅದನ್ನ ಆ ಲೋ ಲೆವೆಲಲ್ಲಿ ಥಿಂಕ್ ಮಾಡೋದನ್ನ ಬಿಟ್ಟು, ಆ ರೀತಿ ಯೋಚನೆಗಳನ್ನ ಮಾಡೋದನ್ನ ಬಿಟ್ಟು, ಸಮತ್ವ ಬುದ್ಧಿಯನ್ನ ಇದರಲ್ಲಿ ಕಾಪಾಡ್ಕೋಬೇಕು ಅನ್ನೋದು ಮತ್ತೆ ಮತ್ತೆ ನಮಗೆ ಅದನ್ನ ಎಚ್ಚರಿಸ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಪದೇ ಪದೇ ಅದನ್ನೇ ಹೇಳ್ತಿದ್ದಾರೆ, ಸಮತ್ವ ಬುದ್ಧಿ ಅನ್ನೋದನ್ನ. ಮತ್ತೆ ಕರ್ಮಜಂ ಬುದ್ಧಿಯುಕ್ತಾಹಿ ಫಲಂ ತ್ಯಕ್ತ್ವಾ ಮನೀಷಿಣಃ. ಸಮತ್ವ ಬುದ್ಧಿಯುಕ್ತರಾದಂತಹ ಜ್ಞಾನಿಗಳು, ಮನೀಷಿಣಃ ಅಂದ್ರೆ ಜ್ಞಾನಿಗಳು, ಕರ್ಮಗಳಿಂದ ಉಂಟಾಗ್ತಕ್ಕಂತಹ ಫಲವನ್ನ ತ್ಯಾಗ ಮಾಡಿ ಜನ್ಮ ಬಂಧ ವಿನಿರ್ಮುಕ್ತಾಹ, ಜನ್ಮದ ಬಂಧನಗಳಿಂದ, ಜನ್ಮರೂಪಿ ಬಂಧನದಿಂದ, ಯಾಕಂದ್ರೆ ಮತ್ತೆ ಮತ್ತೆ ಇಲ್ಲಿ ಜನನ ಮರಣ ಎಂಬಂತಹ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದು ಒಂದು ರೀತಿಯ ಬಂಧನ. ಹಾಗಾಗಿ ಅಂದ್ರೆ ಈಗ ಒಂದು ದಿನ ಜನ್ಮ ಬಂಧ ಅಂದ್ರೆ ಕೇವಲ ಆಧ್ಯಾತ್ಮಿಕ ಪದಗಳನ್ನೇ ಬಳಸ್ತೀವಿ ಅಂತ ಅನ್ಕೊಳಕ್, ಅಲ್ಲಿ ನಮಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ, ಲೌಕಿಕವಾಗಿ ಬಂದು ನೋಡ್ತೀವಿ ಅನ್ನೋದಾದ್ರೂ ಸದಾ ಕಾಲ ಕಷ್ಟ ಸುಖ ಅನ್ನೋದು ಬರ್ತಾನೆ ಇರುತ್ತೆ. ಅದು ಇದಾದ್ಮೇಲೆ ಅದು, ಅದಾದ್ಮೇಲೆ ಇದು, ಬೆಳಕಾದ್ಮೇಲೆ ಕತ್ಲಾಗ್ಲೇಬೇಕು, ಕತ್ಲಾದ್ಮೇಲೆ ಮತ್ತೆ ಬೆಳಕಾಗ್ಲೇಬೇಕು. ಈ ರೀತಿ ಮತ್ತೆ ಮತ್ತೆ ಅದೇ ರೀತಿ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಜನನ ಹಾಗೂ ಮರಣ ಅನ್ನೋದು ಅಷ್ಟೇ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಒಂದು ಸ್ವಲ್ಪ ದಿನ ಖುಷಿ ಇದ್ರೆ ಇನ್ ಸ್ವಲ್ಪ ದಿನ ದುಃಖ ಆಗತ್ತೆ, ಒಂದು ಕ್ಷಣಕ್ಕೆ ನಗು ಇದ್ರೆ ಇನ್ನೊಂದು ಕ್ಷಣದಲ್ಲಿ ಅಳು ಇರುತ್ತೆ. ಯಾವುದು ಕೂಡ ಶಾಶ್ವತವಾದದ್ದಲ್ಲ. ಈ ರೀತಿ ಎಲ್ಲವನ್ನ ಬಿಟ್ಟು ಎಲ್ಲಾ ಸ್ಥಿತಿಯನ್ನ, ಅಂದ್ರೆ ಈ ರೀತಿ ಸುಖ ದುಃಖಗಳ ಸ್ಥಿತಿಯನ್ನ ಬಿಟ್ಟು ದುಃಖವನ್ನ ದೂರ ಮಾಡಿಕೊಂಡು ಸದಾ ಕಾಲ ಆನಂದವಾಗಿ ಇರೋದು ಹೇಗೆ, ಯಾವಾಗ್ಲೂ ಕೂಡ ಸಂತೋಷವಾಗಿ ಇರುವಂತಹ ಕೆಲಸವನ್ನ ನಾವು ಸಮಾಧಾನವಾಗಿ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡು ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸೋದೇ ಕರ್ಮಯೋಗ. ಅಂದ್ರೆ
ಅದ್ರ ಜೊತೆನಲ್ಲಿ ಇರ್ತೀವಿ, ಆದ್ರೆ ಯಾವ್ದಕ್ಕೂ ಕೂಡ ಅಂಟ್ಕೊಳ್ದೇನೆ, ಯಾವ್ದನ್ನು ಕೂಡ ಅತಿಯಾಗಿ ತಲೆಗೆ ಹಚ್ಕೊಳ್ದೇನೆ ಹೇಗೆ ಬದುಕಬೇಕು, ಯಾವ ರೀತಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ಕಲಿಸುವಂಥದ್ದೇ ಕರ್ಮಯೋಗ. ಆ ರೀತಿ ಕೌಶಲ್ಯ ಒಂದು ಸಮತ್ವ ಬುದ್ಧಿಯಿಂದ ಮಾಡ್ತಕ್ಕಂಥದನ್ನೇ ಕುಶಲತೆ ಅಂತ ಹೇಳ್ತಾರೆ. ಈ ರೀತಿ ಯಾರು ಸಮತ್ವ ಬುದ್ಧಿಯಿಂದ ಎಲ್ಲಾ ಕರ್ಮಫಲ ತ್ಯಾಗಗಳನ್ನ ಮಾಡಿ ಕರ್ಮಯೋಗವನ್ನ ಆಚರಣೆ ಮಾಡ್ತಿರ್ತಾರೋ ಅಂಥವ್ರು ಜನ್ಮ ಬಂಧನಗಳಿಂದ ಮುಕ್ತರಾಗ್ತಾರೆ. ವಿನಿರ್ಮುಕ್ತಾಹ ಅಂತ ಹೇಳ್ತಾರೆ. ಕೇವಲ ನಿರ್ಮುಕ್ತರಾಗೋದಷ್ಟೇ ಅಲ್ಲ, ವಿನಿರ್ಮುಕ್ತ, ವಿಶೇಷವಾಗಿ ಮುಕ್ತರಾಗುವಂಥದ್ದು. ಮತ್ತೆ ಪದಂ ಗಚ್ಚಂತ್ಯ ನಾಮಯಂ, ಅನಾಮಯವಾದಂತಹ ಪದವನ್ನ ಪಡಿತಾರೆ. ಅಂದ್ರೆ ನೋಡಿ, ಬರೀ ಅನಾಮಯ ಪದ ಎಲ್ಲೋ. ಈಗ ನಮಗೆ ಸಾಮಾನ್ಯವಾಗಿ ಗೀತೆ ಬಗ್ಗೆ ಹೇಳ್ಬೇಕಾದ್ರೆ ಮೋಕ್ಷ, ಮುಕ್ತಿ ಬರೀ ಇದನ್ನೇ ಹೇಳಿದ್ದಾರೆ. ಯಾವಾಗ್ಲೋ ಸಿಗುವಂತಹ ಮೋಕ್ಷಕ್ಕೆ ನಾವು ಯಾಕೆ ಇಷ್ಟು, ಸತ್ತ ಮೇಲೆ ಸಿಗುವಂತಹ ಮೋಕ್ಷಕ್ಕೆ ಈಗಲೇ ಯಾಕೆ ಇಷ್ಟು ಕಷ್ಟಪಡಬೇಕು, ಈಗಿರೋ ಜೀವನವನ್ನ ಯಾಕೆ ಕಳ್ಕೋಬೇಕು ಅಂತ ಹೇಳಿ ಆಲೋಚನೆಗಳು ಬರೋದುಂಟು. ಆದ್ರೆ ಇಲ್ಲಿ ಮೋಕ್ಷ ಅಂದ್ರೆ ಕೇವಲ ಅದಷ್ಟೇ ಅಲ್ಲ. ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಪ್ರತಿ ಕ್ಲಾಸಲ್ಲೂ ಮೋಕ್ಷದ ವಿಷಯ ಬಂದಾಗ್ಲೆಲ್ಲ ಅದನ್ನೇ ಹೇಳೋದು. ಮೋಕ್ಷ ಅಂದ್ರೆ ಕೇವಲ ಸತ್ತ ನಂತರ ಪಡ್ಕೊಳ್ಳುವಂತಹ ಪದವಿ ಅಲ್ಲ, ಅದು ಸತ್ತ ನಂತರ ಸಿಗುವಂತಹ ಒಂದು ಸ್ಥಿತಿ ಅಲ್ಲ. ಬದುಕಿದಾಗ್ಲೇ ನಮ್ಮ ಎಲ್ಲಾ ದುಃಖಗಳನ್ನ ದೂರ ಮಾಡಿಕೊಂಡು ಯಾವಾಗ್ಲೂ ಸಂತೋಷವಾಗಿ ಮನಸ್ಸಿನ ಪ್ರಶಾಂತತೆಯನ್ನ ಕಾಪಾಡ್ಕೊಳ್ಳೋದೇ ಮೋಕ್ಷ. ಸದಾಕಾಲ ಮನಸ್ಸು ಶಾಂತವಾಗಿದೆ ಅಂದ್ರೆ ಅದೇ ಮೋಕ್ಷ. ಆ ಸ್ಥಿತಿಯನ್ನ ಗಳಿಸೋದು ಹೇಗೆ? ಅದನ್ನ ಸಮತ್ವ ಬುದ್ಧಿಯಿಂದ ಯೋಗವನ್ನ ಆಚರಣೆ ಮಾಡಿದಾಗ, ಸಮತ್ವ ಬುದ್ಧಿಯಿಂದ ಕರ್ಮಗಳನ್ನ ಆಚರಣೆ ಮಾಡಿದಾಗ ಆಗ ನಮಗೆ ಈ ನಿಜವಾದಂತಹ ಆನಂದ ಏನು ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಯಾವುದು ಕೂಡ ನಮ್ಮ ಕೈಯಲ್ಲಿ ಇರೋದಿಲ್ಲ, ನಾವ್ ಅನ್ಕೊಂಡಾಗ ಯಾವುದು ಆಗೋದು ಇಲ್ಲ. ಎಲ್ಲವೂ ಕೂಡ ಭಗವಂತನ ಇಚ್ಛೆ ಏನಿರುತ್ತೋ ಹಾಗೆ ಆಗ್ತಿರುತ್ತೆ. ಒಂದು ಹುಲ್ಲುಕಡ್ಡಿನೂ ಕೂಡ ಭಗವಂತನ ಆಜ್ಞೆ ಇಲ್ಲದೆ, ಅವನ ಇಚ್ಛೆ ಇಲ್ಲದೆ ಅಲುಗಾಡಲ್ಲ ಅಂತ ಹೇಳ್ಬೇಕಾದ್ರೆ, ನಾವು ನಮ್ಮ ಜೀವನದಲ್ಲಿ ಇದು ಹೀಗೆ ಆಗಬೇಕು ಅಂತ ಹೇಳಿ ಅನ್ಕೊಳ್ಳೋದಕ್ಕೆ ನಾವ್ಯಾರು? ನಮ್ಗೆ ಏನ್ ರೈಟ್ಸ್ ಇರುತ್ತೆ ಅನ್ಕೊಳ್ಳೋದಕ್ಕೆ? ಯಾಕಂದ್ರೆ ಹಿಂದೆ ಏನು ನಮ್ಮ ಕರ್ಮ ಬಂಧನಗಳಿರತ್ತೆ ಗೊತ್ತಿಲ್ಲ, ಏನು ಪ್ರಾರಬ್ಧಗಳಿರುತ್ತೋ ಎಲ್ಲವನ್ನ ಅನುಭವಿಸ್ಬೇಕಾಗತ್ತೆ. ಇದೆಲ್ಲ ಕೂಡ ಭಗವಂತನ ಇಚ್ಛೆ ಹೇಗಿರುತ್ತೋ ಎಲ್ಲ ಒಂದು ಪೂರ್ತಿಯಾಗಿ ಒಂದು ನಾಟಕವನ್ನೇ ಬರೆದು ಇಟ್ಬಿಟ್ಟಿರ್ತಾನೆ ಪರಮಾತ್ಮ. ಅದನ್ನ ನಾವ್ ಏನಿದ್ರು ಪಾತ್ರಧಾರಿಗಳಾಗಿ ಅದನ್ನ ಅನುಭವಿಸ್ಕೊಂಡು ಹೋಗ್ಬೇಕೋ ಹೊರತು ನನಗಿದೇ ಆಗ್ಬೇಕು, ಯಾಕಂದ್ರೆ ಮಡದಿ ಮಕ್ಕಳ ಬಯಸುವುದು ನನ್ನಿಚ್ಛೆ, ಆದ್ರೆ ಮದುವೆನೇ ಆಗದೆ ಇರೋ ಅಂಥದ್ದು ಭಗವಂತನ ಇಚ್ಛೆ ಅಂತ ಪುರಂದರದಾಸರು ನಿನ್ನಿಚ್ಛೆಯಂತೆಯೇ ಎಲ್ಲವೂ ನಡೆಯೋದು ಅಂತ ಹೇಳಿ ಅವರು ದಾಸಪದಗಳಲ್ಲಿ ಹಾಡಿದ್ದಾರೆ. ಮನಸ್ಸು ಬಯಸ್ತಿರುತ್ತೆ, ನನಗೆ ಒಳ್ಳೆ ಹೆಂಡತಿ ಸಿಗ್ಬೇಕು, ನನಗೆ ಒಳ್ಳೆ ಗಂಡ ಸಿಗ್ಬೇಕು, ಒಳ್ಳೆ ಮಕ್ಳು ಸಿಗ್ಬೇಕು ಅಂತ. ಅದು ನಮ್ಮ ಇಚ್ಛೆ, ನಮ್ಮ ಆಸೆ ಆಕಾಂಕ್ಷೆಗಳು. ಆದ್ರೆ ಭಗವಂತನ ಇಚ್ಛೆ ಏನಿರುತ್ತೆ, ಮದುವೆನೇ ಆಗಲ್ಲ ಅಂದ್ರೆ ಬ್ರಹ್ಮಚಾರಿಯಾಗೇ ಇರ್ತಾರೆ ಅನ್ನೋದು ಭಗವಂತನ ಇಚ್ಛೆ ಆಗಿರುತ್ತೆ. ಹಾಗಿದ್ದಾಗ ನಾವ್ ಏನನ್ನ ಬಯಸೋದಕ್ಕಾಗತ್ತೆ? ನಾವು ಬಯಸಿದ್ ಏನು ಆಗೋಲ್ಲ ಅಂತ ಅನ್ನೋದಕ್ಕೆ ಈ ರೀತಿಯ ಕರ್ಮ, ಅದಕ್ಕೆ ಯೋಗ ಬುದ್ಧಿಯಿಂದ ಕರ್ಮ ಮಾಡ್ಬೇಕು. ಆಗಲ್ಲ ಅಂದಾಗ್ಲೇ ತಾನೇ ಡಿಪ್ರೆಷನ್ಗೆ ಹೋಗೋದು, ಆಗಲ್ಲ ಅಂದಾಗ್ಲೇ ಮನಸ್ಸಿಗೆ ದುಃಖ ಆಗೋದು. ಅದಕ್ಕೆ ನಿರೀಕ್ಷೆಗಳನ್ನ ಇಟ್ಕೊಳ್ದೇನೆ ಕರ್ಮ ಮಾಡ್ಬೇಕು ಅನ್ನೋದೇ ಈ ಕಾರಣಕ್ಕೋಸ್ಕರ. ಯಾಕಂದ್ರೆ ಈಗ ಏನೋ ಒಂದ್ ಮಾಡ್ತಿದೀನಿ ನಾನು ಆ ಕೆಲಸವನ್ನ ಮಾಡ್ಬೇಕಾದ್ರೆ ಒಂದು ಆ ಭಗವಂತನ ಜ್ಞಾನವನ್ನ ಇಟ್ಕೊಂಡು ಏನೇ ಸಿಕ್ಕಿದ್ರು ಇದ್ರಿಂದ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಆಗ್ಲಿ, ಅವನ ಪ್ರಸಾದ ಅಂತ ನಾನು ಸ್ವೀಕಾರ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿ ಇಟ್ಕೊಂಡು ನಾವು ಕರ್ಮ ಮಾಡಿದಾಗ ಅದರಿಂದ ಒಳ್ಳೇದಾದ್ರೂ ಆಗ್ಲಿ ಅಥವಾ ಕೆಟ್ಟದಾದ್ರೂ ಆಗ್ಲಿ ಮನಸ್ಸಿಗೆ ಅಷ್ಟು ದುಃಖ ಆಗೋದಿಲ್ಲ. ನಮ್ಗೆ ಇದೇ ಬೇಕು, ಇದು ಹೀಗೆ ಆಗ್ಬೇಕು, ನಾನ್ ಹೇಳ್ದಾಗೆ ನಡಿಬೇಕು ಅಂತ ಯಾವಾಗ ನಮ್ಗೆ ಆಗ್ರಹ ಇರುತ್ತೆ ಅಂತ ಸಮಯದಲ್ಲೇ ನಮಗೆ ಹೆಚ್ಚು ದುಃಖ ಆಗೋದು. ಅದಕ್ಕೆ ಪ್ರತಿಯೊಂದು ಸಮಯದಲ್ಲೂ ಅಷ್ಟೇನೆ, ಏನೇ ಮಾಡ್ಬೇಕಾದ್ರೂ ಈಗ ನಮ್ಮ ಮಕ್ಕಳು ಹೀಗೆ ಬೆಳಿಬೇಕು, ಇದೇ ರೀತಿ ಅವರು ಹೀಗೆ ಆಗ್ಬೇಕು ಅಂತ ನಾವು ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು, ಇಲ್ಲ ನೀನ್ ಇದೇ ಕೆಲ್ಸಕ್ಕೆ ಸೇರ್ಕೋಬೇಕು, ಹೀಗೆ ಆಗ್ಬೇಕು. ಗುಂಡಪ್ಪನವ್ರು ಹೇಳ್ತಾರಲ್ಲ, DVG ಅವರು, ನನ್ನ ಹಾಗೆ ಗಣಿತನೇ ಬರ್ದೇ ಇರುವಂತವರಿಗೆ ಹೋಗ್ಬಿಟ್ಟು ಇಂಜಿನಿಯರ್ ಆಗುವಂತ ಒತ್ತಾಯ ಮಾಡ್ತೀವಿ ಅಂತ ತಮ್ಮ ಕಗ್ಗದಲ್ಲಿ ಹೇಳ್ತಾರೆ. ಅಂದ್ರೆ ನಾನಂತೂ ಇದನ್ನ ಈಡೇರಿಸ್ಕೊಂಡಿಲ್ಲ, ನೀನಾದ್ರೂ ಇದಾಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಲ್ವಾ. ಎಲ್ಲಾ ಮಕ್ಕಳಿಗಾಗ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಡೆಸ್ಟಿನೇಷನ್ ಅನ್ನೋದನ್ನ ಭಗವಂತ ಆಗ್ಲೇ ಬರೆದು ಕಳಿಸ್ಬಿಟ್ಟಿರ್ತಾನೆ. ಅವನ್ ಹೇಗೆ ಬರ್ದಿರ್ತಾನೋ ನಾವು ಕೇವಲ ಮಾರ್ಗದರ್ಶಕರಷ್ಟೇ. ನೀನ್ ಈ ಮಾರ್ಗದಲ್ಲಿ ಹೋಗು, ನಿಂಗೆ ಒಳ್ಳೇದಾಗತ್ತೆ ಅಂತ ಸರಿಯಾದ ದಾರಿಗೆ ಸಂಸ್ಕಾರವನ್ನು ಕೊಟ್ಟು
ನಾವು ಅದನ್ನ ಬೆಳೆಸ್ತಿರ್ತೀವಿ ಅಷ್ಟೇ. ಆದ್ರೆ ಡೆಸ್ಟಿನೇಷನ್ನ ತೀರ್ಮಾನ ಮಾಡೋದು ನಮ್ಮ ಕೈಯಲ್ಲಿರೋದಿಲ್ಲ. ಹಾಗಾಗಿ ಏನಾಗತ್ತೋ ಅದು ಭಗವಂತನ ಇಚ್ಛೆ ಅಂತ ಹೇಳಿ ಎಲ್ಲವನ್ನ ನಾವು ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದಾಗ ಮನಸ್ಸು ಎಷ್ಟು ಸಮಾಧಾನವಾಗಿರುತ್ತಲ್ಲ. ಇದನ್ನೇ ರೂಢಿಸ್ಕೊಳ್ತಾ ಬಂದ್ರೆ ಅಂಥವ್ನು ಏನ್ ಮಾಡ್ತಾನೆ, ಈ ದುಃಖ ರೂಪಿ ಸಂಸಾರವನ್ನ ದಾಟಿ ಸದಾ ಕಾಲ ಆನಂದವಾಗಿ ಇರುವಂತಹ ಸ್ಥಿತಿಯನ್ನ ಪಡ್ಕೊಳ್ತಾನೆ. ಇದನ್ನೇ ಇಲ್ಲಿ ಸಮತ್ವ ಯೋಗ ಅಂತ ಪದೇ ಪದೇ ಯೋಗ ಬುದ್ಧಿಯಿಂದ ಕರ್ಮ ಮಾಡಬೇಕು ಅಂದ್ರೆ ಇದೇನೆ. ಕರ್ಮ ಯೋಗ ಅಂದ್ರೇನೆ ಅದು. ಬಂದಿದ್ದನ್ನ ಭಗವತ್ ಪ್ರಸಾದವಾಗಿ ಸ್ವೀಕರಿಸ್ತಾ ನಮ್ಮ ಕರ್ಮಗಳನ್ನ ಭಗವಂತನ ಸೇವೆ ಅಂತ ಹೇಳಿ ಮಾಡ್ತಾ ಹೋಗೋದನ್ನೇ ಕರ್ಮಯೋಗ ಅಂತ ಹೇಳೋದು. ಈ ರೀತಿ ಅನಾಮಯವಾದಂತಹ ಪದವನ್ನ ಪಡ್ಕೊಳ್ತಾನೆ. ಪದ ಅಂದ್ರೆ ಸ್ಥಾನ, ಅಂದ್ರೆ ಪರಮಗತಿಯನ್ನ ಪಡ್ಕೊಳ್ತಾನೆ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯದಾತೆ ಮೋಹ ಕಲಿಲಂ ಅಂದ್ರೆ ಈ ಮೋಹರೂಪಿಯಾದಂತಹ ಕೆಸರು ಅಂತ ಹೇಳ್ತಾರೆ. ಮತ್ತೆ ಮತ್ತೆ ಬೇಕು ಬೇಕು ಎಂಬಂತಹ ಬಯಕೆಗಳಿರುತ್ತಲ್ಲ, ಯಾವ ಕಾಲದಲ್ಲಿ ಯದಾತೆ ಯಾವ ಕಾಲದಲ್ಲಿ ನಿನ್ನ ಬುದ್ಧಿ ಮೋಹರೂಪಿಯಾದಂತಹ ಕೆಸರನ್ನ ಚೆನ್ನಾಗಿ ದಾಟುತ್ತೋ, ವ್ಯತಿತರಿಷ್ಯಸಿ ಬುದ್ಧಿ ವ್ಯತಿತರಿಷ್ಯಸಿ, ಅಂತಹ ಆ ಸಮಯದಲ್ಲಿ ನೀನು ಕೇಳಿರ್ತಕ್ಕಂತಹ ಶ್ರೋತವ್ಯಸ್ಯ ಶ್ರುತಸ್ಯ ಚ, ನೀನು ಏನನ್ನ ಕೇಳಿರ್ತೀಯ, ಇಂತಹ ಒಂದು ಕೆಲಸ ಮಾಡಿದ್ರೆ, ಈ ರೀತಿಯ ಪೂಜೆ ಮಾಡಿದ್ರೆ ಅಥವಾ ಈ ರೀತಿ ಮಾಡಿದ್ರೆ ನಿನಗೆ ಈ ತರ ಫಲ ಸಿದ್ಧಿ ಆಗತ್ತೆ ಅಂತ ಹೇಳಿ ಯಾರಾದ್ರೂ ಹೇಳಿರ್ತಾರಲ್ವ ನಮ್ಗೆ, ಇದನ್ ಮಾಡು ನಿಂಗೆ ಒಳ್ಳೇದಾಗತ್ತೆ, ಈ ದಾರಿನಲ್ಲಿ ಹೋಗು, ಮತ್ತೆ ಇದು ಬೇಡ, ಇದನ್ ಬಿಟ್ಟು ಮತ್ತೆ ಇನ್ನೊಂದೇನಾದ್ರೂ ಮಾಡು ಅಂತ ಹೇಳಿ ಅವ್ರಿವ್ರು ಹೇಳಿರೋದನ್ನೆಲ್ಲ ಕೇಳಿರ್ತೀವಲ್ವ ನಾವು. ಈ ಮೋಹರೂಪಿಯಾದಂತಹ ಈ ಕೆಸರು ಏನು ನಮಗೆ ಅಂಟ್ಕೊಂಡಿದೆ, ಆಕರ್ಷಣೆ ಹೆಚ್ಚು, ಇಲ್ಲ ಅದು ಬೇಕು, ಅದನ್ನ ಪಡ್ಕೋಬೇಕು, ಇದನ್ನ ಪಡ್ಕೋಬೇಕು ಅಂತ ಹೇಳಿ ಹೆಚ್ಚು ಆಕರ್ಷಣೆಗೆ ಒಳಗಾಗಿ ನಾವು ಈ ಒಂದು ಯಾವ್ರಿವರಿಂದ ಕೇಳಿರ್ತೀವಲ್ವಾ, ಶ್ರುತಸ್ಯ ಅಂದ್ರೆ ಕೇಳಿರೋ ಅಂಥದ್ದು, ಶ್ರೋತವ್ಯ ಅಂತಂದ್ರೆ ಮುಂದೆ ಕೇಳಬಹುದಾದಂಥದ್ದು ಭವಿಷ್ಯದಲ್ಲಿ. ಅಂದ್ರೆ ಈಗ ಈ ಲೋಕ ಪ್ರಾಪ್ತಿಯಾಗತ್ತೆ, ಇಲ್ಲಿ ಈ ಸುಖವನ್ನ ನೀನು ಅನುಭವಿಸ್ತೀಯ, ಈ ಲೋಕ ಮತ್ತೆ ಪರಲೋಕಗಳಿಗೆ ಸಂಬಂಧಿಸಿದಂತಹ ಅಂದ್ರೆ ಶ್ರುತಸ್ಯ ಅಂದ್ರೆ ಇಲ್ಲಿ ಕೇಳಿರುವಂಥದ್ದು, ಅಂದ್ರೆ ನೀನು ಈ ಕಾರ್ಯವನ್ನ ಮಾಡೋದ್ರಿಂದ ಈ ರೀತಿಯ ಫಲವು ನಿನಗೆ ಪ್ರಾಪ್ತಿಯಾಗತ್ತೆ ಅಂತ ನಾವು ಇಲ್ಲಿ ಕೇಳಿರುವಂಥದ್ದು. ಹಾಗೆ ಶ್ರೋತವ್ಯ ಅಂದ್ರೆ ಮುಂದೆ ನಮಗೆ ಇಲ್ಲಿ ನಾವು ಪ್ರಾಪ್ತಿ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಮುಂದೆ ನಮಗೆ ಮುಂದಿನ ಜನ್ಮ ಸಿಕ್ಕಿದ್ರೆ ಸ್ವರ್ಗ ಪ್ರಾಪ್ತಿ ಆಗತ್ತಂತೆ, ಮುಂದೆ ನಮ್ಮ ಜೀವನ ಹೀಗಿರುತ್ತಂತೆ, ಇನ್ನು ಭೋಗದ ಜೀವನ ನಮಗೆ ಸಿಗುತ್ತಂತೆ ಅಂತ ಆಸೆ ಪಡ್ತೀವಲ್ವ, ಭವಿಷ್ಯದಲ್ಲಿ ಸಿಗಬಹುದಾದಂಥದ್ದು. ಈ ಎರಡನ್ನೂ ಕೂಡ ಅಂದ್ರೆ ಈ ಎಲ್ಲಾ ಭೋಗಗಳಿಂದ ಇಲ್ಲಿ ಕೇಳಿ ಬರುವಂತಹ ನೀನು ಇವೆರಡರಿಂದ ನೀನು ಮುಕ್ತನಾಗಿ ವೈರಾಗ್ಯವನ್ನ ಪಡ್ಕೊಳ್ತೀಯಾ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾವ ಕಾಲದಲ್ಲಿ ನಿನ್ನ ಬುದ್ಧಿಗೆ ಅಂಟಿರ್ತಕ್ಕಂತಹ ಈ ಮೋಹವೆಂಬಂತಹ ಕೆಸರು ಚೆನ್ನಾಗಿ ತೊಳೆದು ಹೋಗುತ್ತೋ, ಯಾವಾಗ ಅದನ್ನ ದಾಟ್ತೀಯೋ ಆ ಸಮಯದಲ್ಲಿ ನಿನಗೆ ಇಲ್ಲಿ ಕೇಳಿರ್ತಕ್ಕಂತಹ ಹಾಗೆ ಮುಂದೆ ಕೇಳಬಹುದಾದಂತಹ ಅಂದ್ರೆ ಇಲ್ಲಿ ಏನು ಸುಖಗಳು ಇವೆ ಅಂತ ಅನ್ಕೊಂಡಿರ್ತಾರೋ ಹಾಗೆ ಮುಂದೆ ಬರುವಂತಹ ಸುಖಗಳು, ಇದ್ರ ಮೇಲೆಲ್ಲ ಆಕರ್ಷಣೆ ಇರುತ್ತಲ್ಲ, ಆ ಆಕರ್ಷಣೆ ಎಲ್ಲ ಹೋಗಿ ವೈರಾಗ್ಯವನ್ನ ಪಡ್ಕೊಳ್ತೀಯಾ. ವೈರಾಗ್ಯ ಅಂತಂದ್ರೆ ಇಲ್ಲಿ ಎಲ್ಲವನ್ನ ಬಿಟ್ಟು ಹೋಗಿ ಮತ್ತೆ ಕಾಡಿಗೆ ಹೋಗಿ ಸನ್ಯಾಸ ಸ್ವೀಕಾರ ಮಾಡೋದು ಅಂತ ಅರ್ಥ ಅಲ್ಲ. ಎಲ್ಲರ ಜೊತೆಗೆ ಇದ್ಕೊಂಡು ಆ ಎಲ್ಲಾ ವಸ್ತುಗಳಾಗಿರಬಹುದು, ಎಲ್ಲಾ ಸಂಬಂಧಗಳಾಗಿರಬಹುದು, ಅದರ ಲಿಮಿಟೇಷನ್ ಅನ್ನ ತಿಳ್ಕೊಳ್ಳೋ ಅಂಥದ್ದನ್ನೇ ವೈರಾಗ್ಯ ಅಂತ ಹೇಳ್ತಾರೆ. ಈಗ ಯಾರೋ ಒಬ್ರು ಇಲ್ಲ ನಾನು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಸಂಸಾರವನ್ನ ಬಿಟ್ಟು ನಾನು ಸಾಧನೆ ಮಾಡ್ತೀನಿ ಅಂತ ಸನ್ಯಾಸಿ ಆಗ್ತೀನಿ ಅಂತ ಹೋಗಿ ಕಾಡಿನಲ್ಲಿ ಕೂತ್ಕೊಂಡ ಅಂದ್ರೆ ಮೊದಲನೇದಾಗಿ ಕಣ್ಣು ಮುಚ್ಚಿದ ತಕ್ಷಣ ಅವನಿಗೆ ಕಾಣಿಸೋದೆ ಅವನ ಸಂಸಾರ, ಮಕ್ಕಳು, ಮಡದಿ ಅನ್ನೋದು ಅವನಿಗೆ ಕಾಣಿಸ್ತಾ ಹೋಗುತ್ತೆ. ಯಾಕಂದ್ರೆ ಆ ಒಂದು ಗಿಲ್ಟ್ ಫೀಲ್ ಆಗ್ತಿರತ್ತೆ, ನಾನು ಮಾಡಿದ ತಪ್ಪಿರಬಹುದು, ನಾನು ಅದನ್ನೆಲ್ಲ ಬಿಟ್ಟು ಬರಬಾರ್ದಾಗಿತ್ತು ಅಂತ. ಹಾಗಾಗಿ ಇಲ್ಲಿ ವೈರಾಗ್ಯ ಅಂದ್ರೆ ಎಲ್ಲವನ್ನ ಬಿಟ್ಬಿಡಿ ಅಂತ ಎಲ್ಲೂ ಹೇಳ್ತಿಲ್ಲ, ಎಲ್ಲವನ್ನ ಬಿಟ್ಟು ಬದುಕ್ರಿ ಅಂತ ಗೀತೆ ಎಂದಿಗೂ ಕೂಡ ಹೇಳೋದಿಲ್ಲ. ಇಲ್ಲಿ ವೈರಾಗ್ಯ ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲದರ ಜೊತೆಗೆ ಇತ್ಕೊಂಡು ನಿತ್ಯ ಹಾಗೂ ಅನಿತ್ಯದ ಬಗ್ಗೆ ನಮಗೆ ಜ್ಞಾನ ಇರಬೇಕು, ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು, ಅದರ ಲಿಮಿಟೇಷನ್ ಏನು,
ಯಾವುದು ನಮಗೆ ಶಾಶ್ವತವಾದದ್ದು, ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯೋ ಅಂಥದ್ದು, ಇದರ ಒಂದು ಜ್ಞಾನವನ್ನ ಪಡ್ಕೊಳ್ಳೋದಿದೆಯಲ್ಲ, ಇದನ್ನೇ ವೈರಾಗ್ಯ ಅಂತ ಹೇಳ್ತಾರೆ. ಈ ರೀತಿ ನೀನು ಮೋಹದ ಒಂದು ಕೆಸರನ್ನ ದಾಟಿ ವೈರಾಗ್ಯವನ್ನ ಪಡ್ಕೊಳ್ತೀಯಾ. ಆ ನಂತರ ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲಾ ಬುದ್ಧಿ ತದಾ ಯೋಗಮ ವಾಪ್ಸ್ಯಸಿ. ಎಲ್ಲದರ ಜೊತೆಗೆ ಇದ್ಕೊಂಡು ಅದರ ಒಂದು ಲಿಮಿಟೇಷನ್ ಅನ್ನ ತಿಳ್ಕೊಂಡು ವೈರಾಗ್ಯವನ್ನ ಪಡೆದ ನಂತರ, ಅಂದ್ರೆ ವೈರಾಗ್ಯ ಅಂದ್ರೆ ಲಿಮಿಟ್, ಅದರ ಒಂದು ಏನು ಇಂಥದಕ್ಕೆ ಇಂಥದ್ದೇ ಲಿಮಿಟೇಷನ್ ಇರುತ್ತಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋ ಅಂಥದ್ದು. ಅದನ್ನ ಪಡೆದ ನಂತರ ಬಗೆ ಬಗೆಯ ವಚನಗಳನ್ನ ಕೇಳೋದ್ರಿಂದ ವಿಚಲಿತರಾಗಿರುವ, ಆಗ್ಲೇ ಹೇಳಿದ್ರಲ್ಲ ಶ್ರೋತವ್ಯಸ್ಯ ಶ್ರುತಸ್ಯ ಅಂತ, ಇಲ್ಲಿ ಈ ಲೋಕದಲ್ಲಿ ಇದು ಪ್ರಾಪ್ತಿಯಾಗತ್ತೆ, ಮನುಷ್ಯ ಜನ್ಮದಲ್ಲಿ ನಾವ್ ಇಂಥದನ್ನೆಲ್ಲ ಭೋಗಗಳನ್ನ ಅನುಭವಿಸ್ತೀವಿ, ಇದನ್ನೆಲ್ಲ ಪಡ್ಕೊಳ್ತೀವಿ ಅನ್ನೋದು, ಸತ್ತ ನಂತರ ಮತ್ತೆ ಪರಲೋಕದಲ್ಲಿ ನಮ್ಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅನ್ನೋದು, ಈ ಬಗೆ ಬಗೆಯ ವಿಚಾರಗಳನ್ನೆಲ್ಲ ಕೇಳಿರ್ತೀವಲ್ವಾ. ಸೊ ಇದರಿಂದೆಲ್ಲ ವಿಚಲಿತನಾಗದೇನೆ, ಮತ್ತೆ ಶ್ರುತಿ ವಿಪ್ರತಿಪನ್ನಾತೆ ಬಗೆ ಬಗೆಯ ವಚನಗಳನ್ನ ಕೇಳೋದ್ರಿಂದ ವಿಚಲಿತವಾಗಿರ್ತಕ್ಕಂತಹ ನಿನ್ನ ಬುದ್ಧಿ ಏನಿದೆ, ಯಾವಾಗ ಸಮಾಧೌ ಅಂದ್ರೆ ಪರಮಾತ್ಮನಲ್ಲಿ ನಿಶ್ಚಲವಾಗಿ, ನಿಶ್ಚಲ ಅಚಲ ಸ್ಥಾಸ್ಯತಿ ಅಂದ್ರೆ ನಿಶ್ಚಲವಾಗಿ ಸ್ಥಿರವಾಗಿ ನಿಲ್ಲುತ್ತೋ, ತದ ಆಗ ಯೋಗವನ್ನ ಪಡಿತೀಯ, ಯೋಗಂ ಅವಾಪ್ಸ್ಯಸಿ. ಸಮಾಧಾವಚಲಾ ಬುದ್ಧಿ ತದಾ ಯೋಗಂ ಅವಾಪ್ಸ್ಯಸಿ. ಯಾವಾಗ ನಿನಗೆ ಈ ರೀತಿ ಆಲೋಚನೆಗಳೆಲ್ಲ ಹೋಗಿ ಬಗೆ ಬಗೆಯ ವಿಚಾರಗಳನ್ನ ಕೇಳೋದ್ರಲ್ಲಿ, ಬಗೆ ಬಗೆಯ ಆಸೆಗಳನ್ನ ನಾವು ಈಡೇರಿಸ್ಕೊಳ್ಳೋದ್ರಲ್ಲಿ, ನಾವು ಸಂಪತ್ತನ್ನ ಗಳಿಸೋದಾಗಿರಬಹುದು, ಅಥವಾ ಮತ್ತಿನ್ನೇನನ್ನೋ ಕೊಂಡ್ಕೊಳ್ಳೋದಾಗಿರಬಹುದು, ಮನುಷ್ಯನ ಒಂದು ಆಸೆಗಳಿಗೆ ಮಿತಿ ಅನ್ನೋದೇ ಇರೋದಿಲ್ಲ. ಒಬ್ಬನಿಗೆ ತುಂಬಾ ಹಸುವಾಗಿರುವಂತಹ ವ್ಯಕ್ತಿಗೆ ಹಸುವಾಗಿದೆ ಅಂತ ಹೇಳಿ ಊಟ ಕೊಟ್ರೆ ಅವ್ನ ತಂಗ್ಳನ್ನ ಸಿಕ್ಕಿದ್ರು ಸಾಕಪ್ಪ ಅದನ್ನೇ ತಿನ್ಕೊಂಡ್ಬಿಡೋಣ ಅಂತ ಅವನಿಗೆ ಅನ್ನಿಸ್ತಿರುತ್ತೆ. ಆದ್ರೆ ಅಂತಹ ವ್ಯಕ್ತಿಗೆ ನಾವು ಬಿಸಿ ಬಿಸಿಯಾಗಿ ಊಟವನ್ನ ಕೊಟ್ಟಾಗ ಅವನು ಮತ್ತೆ ಹೇಳ್ತಾನಂತೆ, ನನಗೊಬ್ಳು ಸುಂದರವಾದಂತಹ ಹೆಂಡತಿ ಸಿಕ್ಕಿದ್ರೆ ಆಗ್ತಿತ್ತು ಅಂತ. ಆಯ್ತು, ಅವಳು ಸಿಕ್ಕಿದ್ಲು ಅಂದ್ರೆ ಮತ್ತೆ ಹೇಳ್ತಾನಂತೆ, ಇಲ್ಲ ನನಗೆ ಇದ್ರ ಜೊತೆಗೆ ಸಂಪತ್ತು ಪ್ರಾಪ್ತಿಯಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಈ ರೀತಿ ಮನುಷ್ಯನ ಆಸೆಗಳಿಗೆ ಲಿಮಿಟೇಷನ್ ಅನ್ನೋದೇ ಇರೋದಿಲ್ಲ. ಅದು ಯಾವಾಗ್ಲೂ ಕೂಡ ಹೇಗೆ ನಾವು ಅಗ್ನಿಗೆ ತುಪ್ಪವನ್ನ ಹಾಕ್ತಿದ್ರೆ ಅದು ಇನ್ನಷ್ಟು ದಹಿಸ್ತಾ ಇರುತ್ತೋ, ಅದೇ ರೀತಿ ಆಸೆಗಳು ಅನ್ನೋದು ಸಂಪೂರ್ಣವಾಗಿ ನನ್ನೆಲ್ಲ ಆಸೆಗಳು ಈಡೇರಿದೆ ಅಂತ ಹೇಳೋರು ತುಂಬಾ ಕಡಿಮೆ, ತುಂಬಾ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಆ ಬಯಕೆಗಳಿಗೆ ಕೊನೆ ಅನ್ನೋದೇ ಇರೋದಿಲ್ಲ. ಇವೆಲ್ಲ ವಿಚಾರಗಳನ್ನ ನಾವು ಕೇಳ್ತಾ ಕೇಳ್ತಾ ಇದೆಲ್ಲವನ್ನ ಅದನ್ನ ಪಡ್ಕೊಳ್ತೀವಿ ಇದನ್ನ ಪಡ್ಕೊಳ್ತೀವಿ ಅಂತ ಹೇಳಿ ಬಗೆ ಬಗೆಯ ವಿಚಾರಗಳಿಂದ ನಾವು ವಿಚಲಿತರಾಗ್ದೇನೆ, ಯಾವಾಗ ನಮ್ಮ ಮನಸ್ಸು ಪರಮಾತ್ಮನಲ್ಲಿ ನಿಶ್ಚಲವಾಗಿ ನಿಲ್ಲುತ್ತೋ, ನಿಶ್ಚಲವಾಗಿ ಸ್ಥಿರವಾಗಿ ನಿಲ್ಲುತ್ತೋ, ಆಗ ನೀನೊಬ್ಬ ಯೋಗಿ ಅಂತ ಅನ್ಸ್ಕೊಳ್ತೀಯ, ಆಗ ಸಮಾಧಿ ಸ್ಥಿತಿಯನ್ನ ಪಡಿತೀಯ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಸಮಾಧಿ ಸ್ಥಿತಿ ಅಂದ್ರೆ ಪರಮಾತ್ಮನಲ್ಲೇ ಸದಾ ರಮಿಸುವಂತಹ ಸ್ಥಿತಿ, ಐಕ್ಯವಾಗುವಂತಹ ಸ್ಥಿತಿ. ಅಂದ್ರೆ ನಿರಾಕಾರ ಬ್ರಹ್ಮನಾಗಿ ಭಗವಂತನಲ್ಲೇ ನಾವು ಸ್ವರೂಪ ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು, ಆನಂದದ ಸ್ಥಿತಿಯನ್ನೇ ಇಲ್ಲಿ ಸಮಾಧಿ ಸ್ಥಿತಿ ಅಂತ ಹೇಳ್ತಿದ್ದಾರೆ. ಈ ರೀತಿ ಇವೆಲ್ಲವನ್ನ ಬಿಟ್ಟಾಗ ಸಮತ್ವ ಬುದ್ಧಿಯನ್ನ ಉಳ್ಳವನಾಗಿ ನೀನು ಕರ್ಮಗಳನ್ನ ಮಾಡ್ತಾ ಬಗೆ ಬಗೆಯ ಆಸೆ ಆಕಾಂಕ್ಷೆಗಳನ್ನ ತೋರ್ತಕ್ಕಂತಹ ಈ ಎಲ್ಲಾ ವಿಚಾರಗಳಿಂದ ನಿನ್ನ ಮನಸ್ಸು ಯಾವಾಗ ವೈರಾಗ್ಯವನ್ನ ಹೊಂದುತ್ತೋ, ಅಂತಹ ಸಮಯದಲ್ಲಿ ಆ ವೈರಾಗ್ಯವನ್ನ ಹೊಂದಿ ಕೇವಲ ಭಗವಂತನ ಕಡೆಗೆ ನಿನ್ನ ಮನಸ್ಸು ಅಚಲವಾಗಿ ಸ್ಥಿರವಾಗಿ ನಿಂತಾಗ ನೀನೇನ್ ಮಾಡ್ತೀಯ, ಈ ಒಂದು ಯೋಗಿ ಆಗ್ತೀಯಾ. ಯೋಗಿ ಅಂದ್ರೆ ಇಲ್ಲಿ ನಮ್ಮ ಲೌಕಿಕವಾಗಿ ನಾವು ಆಲೋಚನೆ ಮಾಡೋ ರೀತಿ ಯಾರೋ ಕಾವಿ ಬಟ್ಟೆ ಹಾಕೊಂಡಿರೋರೋ ಅಥವಾ ಜುಟ್ಟು ಬಿಟ್ಟಿರೋರೋ ಈ ತರ ಇವ್ರನ್ನೆಲ್ಲ ಯೋಗಿಗಳು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯೋಗಿ ಅಂದ್ರೆ ಅರ್ಥ ಏನು ಅಂದ್ರೆ ಅವನು ಸಮತ್ವ ಬುದ್ಧಿಯುಳ್ಳವನಾಗಿರ್ಬೇಕು, ಭಗವಂತನಲ್ಲಿ ತನ್ನ ಮನಸ್ಸನ್ನ ನಿಶ್ಚಲವಾಗಿ ಇಟ್ಟವನಾಗಿರ್ಬೇಕು. ವ್ಯವಸಾಯಾತ್ಮಿಕ ಬುದ್ಧಿ, ಆವಾಗ್ಲೇ ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ, ಸ್ಥಿರವಾದಂತಹ ನಿಶ್ಚಲವಾದಂತಹ ಬುದ್ಧಿ. ನಾನು ಇದನ್ನ ಮಾಡಿದ್ರೆ ನನಗೆ ಈ ದಾರಿನಲ್ಲೇ ನಾನು ಹೋಗ್ತಿರೋಂತಹ ದಾರಿ ಏನಿದೆ, ಕರ್ಮಯೋಗದ ದಾರಿ ಏನಿದೆ, ಇದು ಸರಿಯಾದದ್ದೇ ಆಗಿದೆ, ನಾನು ಮಾಡುವಂತಹ ನನ್ನ ಕೆಲಸದಲ್ಲೇ ನಾನು ಶ್ರೇಯಸ್ಸನ್ನ ಕಾಣಬೇಕೋ ಹೊರತು ಬೇರೆ ಏನನ್ನೋ ಮಾಡಿ ನಾನು ಅವ್ರಿವ್ರು ಹೇಳಿದ್ರು ಅಂತ ಹೇಳಿ ನನ್ನ ದಾರಿಯನ್ನ ಬದಲಾಯಿಸ್ಕೊಳ್ತಾ ಹೋದ್ರೆ ಅದರಲ್ಲಿ ನನಗೆ ಶ್ರೇಯಸ್ಸಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು
ಭಗವಂತ ಹೇಳಿರುವಂತಹ ನಿಶ್ಚಲವಾದಂತಹ ದಾರಿ ಇದಾಗಿದೆ, ಅದನ್ನ ಆ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಸ್ಥಿರವಾದಂತಹ ಮನಸ್ಸುಳ್ಳವನಾಗಿ ಯಾರು ಈ ಯೋಗವನ್ನ ಆಚರಣೆ ಮಾಡ್ತಾ ಹೋಗ್ತಾರೋ ಅವರನ್ನ, ಅಂದ್ರೆ ಕರ್ಮಗಳನ್ನ ಆಚರಣೆ ಮಾಡ್ತಾ ಹೋಗ್ತಾರೋ ಅಂಥವನನ್ನ ಯೋಗಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ವೈರಾಗ್ಯವನ್ನ ಸಂಪಾದಿಸ್ಬೇಕು, ಭಗವಂತನಲ್ಲೇ ನಿಶ್ಚಲವಾಗಿ ಮನಸ್ಸನ್ನ ಇಡಬೇಕು, ಮನಸ್ಸು ನಮ್ಗೆ ಭಗವಂತನಲ್ಲೇ ಸ್ಥಿರವಾಗಿ ಇಡಬೇಕು. ಇದೆಲ್ಲ ಆದ್ಮೇಲೆ ಅವನು ಯೋಗಿ ಆಗ್ತಾನೆ, ಸಮಾಧಿ ಸ್ಥಿತಿಯನ್ನ ಪಡ್ಕೊಳ್ತಾನೆ ಅಂತ ಹೇಳಿದ್ರಲ್ವಾ. ಇದೆಲ್ಲ ಕೇಳೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಕೇಳ್ಬೇಕಾದ್ರೆ ನಮಗೆ ಓ ಹೌದು, ಚೆನ್ನಾಗಿದೆ ಅಂತ ನಮ್ಗನ್ಸುತ್ತೆ. ಅರ್ಜುನನಿಗೂ ಕೂಡ ಇಷ್ಟೊತ್ತು ಕೇಳೋವಾಗ ಹಾಗೆ ಅನ್ನಿಸ್ತು, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ, ಇದೆಲ್ಲ ಪಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ. ಇವಾಗ ಅವನಿಗೊಂದು ಅನುಮಾನ ಬರುತ್ತೆ, ಏನು ಅಂದ್ರೆ ಇಂತಹ ವ್ಯಕ್ತಿ ಇದಾರಾ, ಈ ರೀತಿ ಬದುಕುವಂಥವ್ರು ಇದಾರಾ, ಹಾಗಿದ್ರೆ ಸಮಾಧಿ ಸ್ಥಿತಿಯನ್ನ ಪಡೆದಿರುವಂತಹ ಜೀವನ್ಮುಕ್ತರಾದಂತಹ ವ್ಯಕ್ತಿಗಳಿದಾರಾ, ಇದ್ರೆ ಅವ್ರು ಹೇಗಿರ್ತಾರೆ, ಅವರ ನಡೆನುಡಿ ಹೇಗಿರುತ್ತೆ, ಅವರ ಒಂದು ಚಟುವಟಿಕೆಗಳು, ಅವ್ರು ಮಾಡುವಂತಹ ಕೆಲಸಗಳು ಹೇಗಿರುತ್ತೆ, ಅವನು ಹೇಗ್ ಕೂತ್ಕೊಳ್ತಾನೆ, ಅವನು ಹೇಗ್ ನಡೆದಾಡ್ತಾನೆ, ಅವನ ಒಂದು ಪ್ರತಿನಿತ್ಯದ ದಿನನಿತ್ಯದ ಚಟುವಟಿಕೆಗಳು ಹೇಗಿರುತ್ತೆ, ಅದನ್ನ ನನಗೆ ತಿಳಿಸ್ಕೊಡು ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅದೇ ಸ್ಥಿತಪ್ರಜ್ಞನ ಲಕ್ಷಣಗಳು. ಸ್ಥಿತಪ್ರಜ್ಞತೆ ಅಂದ್ರೆ ಏನು, ಸ್ಥಿತಪ್ರಜ್ಞ ಅಂದ್ರೆ ಯಾರು ಅನ್ನೋದನ್ನ ಮುಂದೆ ಭಗವಂತ ಹೇಳ್ತಾ ಹೋಗ್ತಾನೆ. ಅರ್ಜುನ ಹೇಳುವಂಥದ್ದು, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಹೇ ಕೇಶವನೇ, ಪರಮಾತ್ಮನನ್ನ ಪಡೆದಿದ್ದಾನೆ, ಅವನು ಸಮಾಧಿ ಸ್ಥಿತಿಯನ್ನ ಅನುಭವಿಸಿದಾನೆ ಅಂದ್ರೆ ಅವನು ಹೇಗಿರ್ತಾನೆ ಅದನ್ನ ಹೇಳು ನಂಗೆ. ಕೇಶವ ಅಂತ ಸಂಬೋಧನೆ ಮಾಡ್ತಿದ್ದಾನೆ. ಅಂದ್ರೆ ಕೇಶವ, ಬ್ರಹ್ಮ ಮತ್ತೆ ಶಿವ, ಕ ಈಶ. ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ಶಿವ. ಈ ಇಬ್ಬರನ್ನು ಕೂಡ ನಿಯಂತ್ರಣ ಮಾಡುವಂಥವನು. ಹಾಗಾಗಿ ಎಲ್ಲವನ್ನ ನಿಯಂತ್ರಿಸಲ್ಪಡೋನು, ಎಲ್ಲವನ್ನ ನಿಯಂತ್ರಣ ಮಾಡುವಂಥವನು ನೀನು, ಎಲ್ಲವೂ ಕೂಡ ನಿನ್ನಿಂದಲೇ ನಿಯಂತ್ರಿಸಲ್ಪಟ್ಟಿದೆ. ಅಂತಹ ನೀನಲ್ಲದೇನೆ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬೇರೆ ಯಾರು ಸಮರ್ಥರು ಹೇಳು ಅನ್ನುವಂತಹ ಒಂದು ಭಾವನೆಯಿಂದಾಗಿ ಅಲ್ಲಿ ಕೇಶವ ಅಂತ ಸಂಬೋಧನೆಯನ್ನ ಮಾಡ್ತಿದ್ದಾನೆ. ಈ ರೀತಿ ಸಂಬೋಧನೆಯನ್ನ ಮಾಡಿ ಸ್ಥಿತಪ್ರಜ್ಞ ಅಂದ್ರೆ ಹೇಗಿರ್ತಾನೆ, ಕೇವಲ ಇವೆಲ್ಲ ಕೇಳೋದಕ್ಕೆ ಎಷ್ಟು ಸುಂದರ ಅಂತ ಅನ್ಸ್ಬಿಡುತ್ತೆ ನಮ್ಗೆ, ಎಷ್ಟು ಚೆನ್ನಾಗಿದೆ, ಕೇಳ್ತಾ ಇದ್ರೆ ಕೇಳ್ತಾ ಇರ್ಬೇಕು. ಆಮೇಲೆ ಮತ್ತೆ ಕ್ಲಾಸ್ ಮುಗಿದ್ಮೇಲೆ ಹೋಗಿ ನಾವು ನಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ಇದೆಲ್ಲ ಮರ್ತೇ ಹೋಗ್ಬಿಟ್ಟಿರುತ್ತೆ. ಮತ್ತದೇ ನಾವು ಹೇಗಿರ್ತೀವೋ ಹಾಗೆ ನಮ್ಮ ದಿನನಿತ್ಯ ಚಟುವಟಿಕೆಗಳು ಹೇಗಿರುತ್ತೋ ಹಾಗೆ ಇರುತ್ತೆ. ಮತ್ತೆ ಆ ಒಂದು ಸಂದರ್ಭಗಳು ಬಂದಾಗ ಅದು ನಮ್ಗೆ ನೆನಪು ಇರೋದಿಲ್ಲ, ನಾವು ಹೇಗೆ ರಿಯಾಕ್ಟ್ ಮಾಡ್ತೀವೋ ಮೊದಲು ಅದೇ ರೀತಿನಲ್ಲಿ ಇರ್ತೀವಿ. ಸೊ ಇದೆಲ್ಲ ಕೇಳುವಾಗ ಇಷ್ಟು ಸೊಗಸಾಗಿದೆ ಅಂತ ನಮ್ಗೆ ಅನ್ಸುತ್ತಲ್ಲ, ಹಾಗಿದ್ರೆ ಇದನ್ನ ಆಚರಣೆ ಮಾಡಿದವ್ರು ಇದ್ದಾರಾ, ಇದನ್ನ ಈ ರೀತಿ ಜೀವನ್ ಮುಕ್ತರಾಗಿರೋಂಥವ್ರು ಇದ್ದಾರಾ, ಇದ್ರೆ ಅವ್ರು ಹೇಗಿರ್ತಾರೆ, ಯಾವ ರೀತಿ ಅವರ ಚಟುವಟಿಕೆಗಳಿರುತ್ತೆ, ಯಾವ ರೀತಿ ಅವರು ಕರ್ಮಗಳನ್ನ ಮಾಡ್ತಾ ಹೋಗ್ತಾರೆ, ಅವನ ಒಂದು ಮನಸ್ಥಿತಿ ಹೇಗಿರುತ್ತೆ, ಈ ಸಮಾಜದಲ್ಲಿ ಅವನು ಹೇಗಿರ್ತಾನೆ, ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಾನೆ ಅರ್ಜುನ. ಅದಕ್ಕೆ ಉತ್ತರವಾಗಿ ಭಗವಂತ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಹೇಳ್ತಾ ಹೋಗ್ತಾನೆ. ಅದೇನಂತ ಮುಂದಿನ ಕ್ಲಾಸಲ್ಲಿ ನೋಡೋಣ.